ಹೊಲ್ದಾಗ ಕುತ್ಕೊಂಡು ಇನ್ನು ಮನೆ ಅಳಾಕತ್ತಿಯಲ್ಲ ಅಂತದ್ ಏನಾಗೈತಿ? ಏನ್ ಹೇಳ ನಿಂಗು, ಕೆಳಗಿಂದ ಹಿಡಿದು ಮ್ಯಾಗ ತನಕ ಉರಿಯಾಕತ್ತೈತಿ. ಬೇಷ್ ಬಂದಿ ಬಾರ, ನೀನಾರ ಇಳಿಸು ಬಾರ. ಬಾರೋ ಯಪ್ಪ ಬಾರ. ಏಯ್ ಹಂಗ್ಯಾಕ್ ಬಾಯ್ ತೆರ್ಕೊಂಡ್ ನಿಂತಿದಿ? ಬಾರ. ಈ ನಡು ಹೊಲ್ದಾಗ ಇಳಿಸುದ? ನಾವ್ ಅಲ್ಲಿ ಮಾರಾಯಣ. ಯಾಕ? ಅದ್ರಾಗ ಬೆಳ್ಳನ ಬೆಳಕಿನ್ಯಾಗ ಇದ್ರೇನಾತ? ಮಂದ್ಯರ ಏನಂದಾರು? ನಿನಗ ಐತನ ಏನ ನಾಚಿಗೆ? ನಾವ್ ಅಲ್ಲಿ ಮರೈತಿ ನಾವಕ್ಕಿನಿ. ಮಾನಿಗಡಿ, ಹಳೆ ಮಾನಿಗಡಿ, ನನ್ನ ತ್ರಾಸ್ ನೋಡಿಲ್ಲಿ ಯಾವ ನಮ್ಮನೆ ಊರ್ದ ಅಳಾಕತ್ತೀನಿ. ನೀ ನೋಡ್ರಿ ವೆಳ್ಳೆಪ್ಪೆ ಅಂತ ಅನಸ್ಕೊಂತ ಹೊಂಟು ಬಿಟ್ಟಿಲ್ಲ ನೀನ್ ಹಂಗ. ನನಗೆ ಏನ್ ತ್ರಾಸ ಆಗಾಕತ್ತೈತಿ ಅನ್ನೋದರ ಗೊತ್ತೈತೆ ನಿನಗ? ಹೆಂಗ್ ಗೊತ್ತಾಗ್ಬೇಕು ನನಗ? ನೀನಾಗಿ ಹೇಳಿದ್ರ ಗೊತ್ತಾಕತಿ. ಅಲ್ಲ ಏನಾತು ಅಂತ ಹೇಳೋದು ಬಿಟ್ಟು ಒಂದಾ ಸಮನ ಇಷ್ಟ ಆಗಲ್ಲ ತೆರ್ಕೊಂಡು ಕುಂತಿಯಲ್ಲ ಬಾಯ್ನ. ಹೆಂಗ್ ಹೇಳಿ? ಯಾವ ಬಾಯಾಗಿಂದ ಹೇಳಿ? ಎಲ್ಲಿಂದ ಹೇಳಿ? ಇದ ಬಾಯಿಂದ ಹೇಳು. ಚಣ 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 ಅಂತ ಹೊಡೆಯಾಕತ್ತೈತೋ, ನಂದು ಹೊಡೆಯಾಕತ್ತೈತಿ. ಏನ್ ಹೊಡಿಯಾಕತ್ತೈತಿ ಹೇಳ್ಯಾರ ಹೇಳ. ನೀ ಹಿಂಗ ಮಾಡೋದು ನೋಡಿ ನನಗ ಅಂಜಿಕೆ ಬರಾಕತ್ತೈತಿ ಮಾರೈತಿ. ಅಂಜಿಕೆ ಬರಾಕತ್ತೈತೆ? ಏಯ್ ನಾ ಏನ್ ಹುಲಿನ ಕರಡಿನ ಅಂಜಾಕ್ ನೀನು? ಹುಲಿ ಕರಡಿಗೆ ಅಂಜು ಮಂದಿ ಅಲ್ಲ ನಾವು. ಆದ್ರ ಈ ಹೆಣ್ಣಿನ ದನಿಗೆ ಅಂಜಬೇಕಾಕತಿ. ಯಾಕಂದ್ರ ಹೆಣ್ಣು ಅಳಿಸಿ ನಗತೈತಿ, ನಗಿಸಿ ಅಳಿಸ್ತೈತಿ. ಹೌದಾ? ಹೆಂಗ 10 ಮಂದಿನ ಕೂಡಿಸಿ ನನಗ ದನಕ್ಕ ಬಡ್ದಂಗ ಬಡಿಸಿದ್ರ ನಾ ಏನ್ ಮಾಡ್ಲಿ? ಏನೇನ ತಿಳ್ಕೊಂತಿಯಲ್ಲ. ನಾನ್ ನಿನ್ ನೋಡಿದ್ರ ಹಂಗ ಮಾಡ್ತೀನೇನ? ನಿನ್ ಮ್ಯಾಗ ಎಷ್ಟು ಜೀವದಿಂದ ನಾನು ನೀನ ಬೆನ್ ಹಾಕೊಂಡ್ ತಿರುಗಾಡ್ತಿದ್ದಿ. ಉರಿತ್ರ ಯಾವ ಚಾಲು ಆತ ಉರಿಯಾಕ. ಯಪ್ಪೋ ನನ್ ರಾಜ ಕಡದೈತೋ ನನಗ. ಏನ್ ಕಡ್ದೈತಿ? ಚೋಳ ಕಡ್ದೈತಿ. ಚೋಳ ಕಡಿತ? ಎಂಥ ಚೋಳು? ಎಂತದ್ದ? ಗೇಣುದ್ದ ಆಯ್ತು. ಈ ನನ್ನ 2 ಕೈ ಸೇರಿಸಿದ್ರೆ ಎಷ್ಟು ಅಗಲಾಕೈತಿ ಅಷ್ಟು ಅಗಲಿತ್ತು ನೋಡ. ಯಪ್ಪ ಕರ್ರಂದು ಇಷ್ಟ ಅಗಲಂದು ಮ್ಯಾಲೆ ಕೂದ್ಲು ಏನ್ರ ಬಂದಿದ್ವನ? ಯಾ ನಮ್ಮನೆ ಕೇಳ್ತಾ ನೋಡ ಹಂಗ. ಆಕಾರಗೇಡಿ ಹಳೆ ಆಕಾರಗೇಡಿ ಅಲ್ಲ, ಆಕಾರಗೇಡಿ ಓ ಅನ್ನವ್ ನೋಡ ನೀನು. ಚೋಳಿನ ಹೊಡೆತಕ್ಕ ನನಗ್ ತ್ರಾಸಾಗಿ ಅಳಕತ್ತೀನಿ. ಅದೇನು ಕರ್ರಗಿತ್ತೇನು, ಅಗಲಿತ್ತೇನು, ಮ್ಯಾಕ ಕೂದ್ಲಾ ಬಂದಿದ್ವೇನು, ಅದಕ್ಕೆ ಹಲ್ಲಿತ್ತೇನು, ಬಾಲಿತ್ತೇನು, ಸೊಂಡಿತ್ತೇನು ಅಂತ ಕೇಳ್ಸಕತ್ತಿಯಲ್ಲ. ನನಗಯ್ಯಪ್ಪ ಏರಿದ್ ಇಳಿಸಬಾರ. ನಾ ಇನ್ನ ಅಂತ ಇಳಿಸು ಮಂತ್ರ ಕಲ್ತಿಲ್ ಮಾರೈತಿ. ಹೋಗ್ಲಿ ಎಲ್ಲಿ ಕಡ್ದೈತಿ ತೋರ್ಸು. ಅಯ್ಯ ನಿನಗ ನಾನು ಹಗಲತ್ನಾಗ ಅಯ್ಯೋ ಹೆಂಗ ತೋರಿಸ್ಲು ಯಪ್ಪ. ಒಳ್ಳೆ ನಾನು ಆಚೆ ಬರ್ತೈತಪ್ಪ. ಇಂಥ ಉರಿಯೊಳಗುನು ಇಂಥ ನೋವಿನಾಗೂ ನಾಚಿಕೆ ಬರ್ತೈತೆ ಅಂದಿಂದ ಕಡಿಬಾರ್ದು ಜಾಗಕ್ಕ ಕಡ್ದೈತಿ. ಓ ಯಪ್ಪ ನೀ ತೋರಿಸಿದ್ರ ನಾ ನೋಡಕ್ ವಾಲ್ಯ. ವಾಲಿ ಬರೈತಿ. ನೀ ನೋಡಕ್ ಒಲ್ಲೆ ಅಂದ್ಗಳು ಮತ್ತಷ್ಟು ತ್ರಾಸ ಜಾಸ್ತಿ ಆತಲ್ವ ನನಗ. ನಾ ಒಂದಿಟ್ಟು ತೋರಿಸ್ತೀನಿ, ನೀವು ಸ್ವಲ್ಪ ಎತ್ತರ ಎತ್ತ. ಏನ್ ಎತ್ತಲಿ? ಅಯ್ಯಯ್ಯ ನನ್ನ ಕೈ ಹಿಡಿದು ಮ್ಯಾಲೆ ತಂದೆ. ಹೆಂಗ ಬ್ಯಾರ ತಿಳ್ಕೊಂತಿತ್ತು ಬಾ ಹಂಗಾರ. ಮೆಲ್ಕಸ ಯಪ್ಪ ಬಿಜಾಪುರದ ಜೋಡು ಗುಮಟ ಎತ್ತಿ ಹಿಡ್ದಂಗ ಆತಲ್ಲ. ಅಯ್ಯಯ್ಯ ಮುಚ್ಗಳ ಬಾಯಿನ ಯಾನಮ್ಮ ವ್ಯವಸಾಯ ಮಾಡ್ತಾನ ನೋಡು. ನಿನಗಂತ ನಾಚಿಕೆನೇ ಇಲ್ಲಪ್ಪ. ತಿರುಗ್ ನಿಂದ್ರ ತಿರುಗ. ನಾ ತೋರಿಸ್ತೇನೆ. ತೋರಿಸ್ತೀಯ? ತೋರ್ಸೇ ಬಿಡ್ತೀಯ? ಈ ತೋರ್ಸೇ ಬಿಡ್ತೇನೆ. ತೋರ್ಸಂಗಾರ ಕಂಡು ಬಿಡು. ಯಾಕ ಬೇಡ? ಯಾಕ ತಿಳಿತು ನನಗ. ಏನ ಇನ್ನ ಅದನ್ನ ನೋಡಿ ಸುಮ್ಮನೆ ಕುಂದ್ರು ಶಕ್ತಿ ನನಗಿಲ್ಲ ಮಾರೈತಿ. ನಡಿ ಅಲ್ಲೇ ಮಠದಾಗ ಒಬ್ರು ಅದಾರ, ಅಲ್ಲೇ ತೋರ್ಸಕಂತಿ, ಅವರ ಇಳಿಸ್ತಾರ. ಹೋಗ, ನನಗ ಒಂದ್ ಹೆಜ್ಜೆ ಸತ ಕಿತ್ತು ಇಡಾಕ ಬರವಲ್ದು. ಶಿವ ಶಿವ. ನಾನು ಹೊತ್ಕೊಂಡಾಗ ಹೊತ್ಕೋ. ಏನಕ್ಕೆ ಇದು ಒಂದು ಮನಿ ಚಾನ್ಸ್. ಎತ್ಕೊಂತಿದ್ನ ನನ್ನ ಚೋಳ ಕಡದೈತಿ ಅಂದಾಗ ಎತ್ಕೊಂಡ್ ನೋಡ್ರಿ ಮಗ. ಎಂತ ಮೆಲಕಾಸ ಎತ್ಕೊಂತೀಯ? ಏನಿ ಕಾಯಂ ನಾನು ಹೊತ್ಕೊಂಡ ತಿರುಗಾಡ. ಎಂತ ಸುಖನ. ಬಾ ಹೋಗ ನಡಿ. ಯಪ್ಪ ಎಣ್ಣ ಎಲ್ಲದಿರಿ ಯಪ್ಪ. ಎಣ್ಣ ಲಗುನು ಹೊರಗ್ ಬರ್ರೋ ಯಪ್ಪ, ಲಗುನು ಹೊರಗ್ ಬರ್ರಿ. ಬಂದೆ ತಡಿಯವ, ಹಿತ್ತಲ ಬಾಗಲ ಚಿಲಕ ಹಾಕಾಕ ಹತ್ತೀನಿ. ಯಾಕೆ ಬೇ ಮಗಳ ಗಂಗವ್ವ? ಯಪ್ಪ ಇದೇನವ ನಿನ್ನ ಸ್ಥಿತಿ?
ಕೂದ್ಲು ಕೆದರಿ ಅವು ಮೂಗಿನಾಗ ರಕ್ತ ಬರಾಕತ್ತೈತಿ, ಮೈ ಮ್ಯಾಗಿನ ಸೀರಿ ಧೂಳು ಮುಡಿಗೆ ಹರಿದೈತಿ. ಏನಾತು ಮಗ ನಿನಗ? ಏನಾತು ಲಗುನ್ ಹೇಳವ. ಏನಂತ ಹೇಳು ಯಪ್ಪ, ಮಾನವಂತ ರಾವಣನ ಮಗಳಾಗಿ ಹುಟ್ಟಿದ್ದೇ ದೊಡ್ಡ ತಪ್ಪಾಗಿತ್ತು ಯಪ್ಪ ನಂದು. ಇವತ್ತು ನನ್ನ ಹೆಣ ನೋಡ್ಬೇಕಾಗಿತ್ತು ಯಪ್ಪ, ನನ್ನ ಹೆಣ ನೋಡ್ಬೇಕಾಗಿತ್ತು. ಅಂತ ಸ್ಥಿತಿ ನಿನಗೇನವ ಬಂದಿತ್ತು? ನಾನು ಕೆರೆ ನೀರು ತರೋ ಮುಂದೆ ಯಾರು ಇಲ್ಲದ ಹೊತ್ತು ನೋಡಿ ಆ ಸಾಹುಕಾರ ಸಂಗಪ್ಪ ನನ್ನ ಶೀಲ ಹಾಳು ಮಾಡಕ್ಕಂತೇಳಿ ನನ್ನ ಮೈ ಮೇಲೆ ಏರಿ ಬಂದಿದ್ದಪ್ಪ. ಅವನ ಕೈಯಾಗಿಂದ ಪಾರಾಗಿ ಬರ್ಬೇಕಾದ್ರೆ ನನಗೆ ಸಾಕ್ಬೇಕಾಗೋಯ್ತು ಯಪ್ಪ, ಸಾಕ್ಬೇಕಾಗೋಯ್ತು. ಏನಂದಿ? ಆ ಸಾವುಕಾರ ಸಂಖ್ಯಾ ನಿನ್ನ ಕೆಣಕಿದ್ನ? ಲೇ ರುದ್ರ್ಯ, ರುದ್ರ್ಯ ಎಲ್ಲಿ ಹೋಗಿದ್ದೆ ಹಾಳಾಗಿ? ಇವತ್ತು ನಿನ್ನ ತಂಗಿ ಮಾನ ಹಾಳಾಗಿ ಹೋಗ್ತಿತ್ತಂತ. ಇಂಥ ಹೊತ್ತಿನಾಗ ನೀನು ಮನೆ ಆಗಿದ್ದಿದ್ರ ಬೇಡಯಪ್ಪ, ಈ ವಿಷಯ ಅಣ್ಣನ ಮುಂದೆ ಹೇಳ್ಬೇಡಯಪ್ಪ. ತನ್ನ ತಂಗಿ ಕೆಣಕಾಕ್ ಬಂದವರ ಕೈ ಕತ್ತರಿಸಿ ಹಾಕುವ ರುದ್ರಾವತಾರ ರುದ್ರಣ್ಣದ್ದು. ಹಿಂಗಂತ ತಿಳಿದ್ರೆ ಆ ಸಾಹುಕಾರನ ಕಡ್ದು ಹೆಡ್ಗಿ ತುಂಬ್ತಾನೋ ಯಪ್ಪ. ಊರಾಗ ದೊಡ್ಡ ರಾಧ ಅಂತಾನೆ ನಡೆದು ಹೋಗ್ತೈತೋ ಯಪ್ಪ, ದೊಡ್ಡ ರಾಧ ಅಂತ ನಡೆದು ಹೋಗ್ತೈತೆ. ಬೇಕಾದಾಗದೇವಾ ಆ ಸಾವುಕಾರ್ಗ ಒಂದು ಗತಿ ಕಾಣಿಸಾಕಬೇಕು. ಬಡವ್ರ ಹೆಣ್ಮಕ್ಳು ಮರ್ಯಾದೆಯಿಂದ ಬಾಳೆ ಮಾಡುವಂಗಿಲ್ಲ ಆ ಸಾವುಕಾರನ ಕಣ್ಣೆದುರಿಗೆ. ಈ ಹೊತ್ನ್ಯಾಗ ರುದ್ರ್ಯ ಒಂದು ಮನೆಯಾಗಿಲ್ಲ ನೋಡು. ಅವ ಇದ್ದಿದ್ದ ಅಂದ್ರ ಯಾಕಿಲ್ಲಪ್ಪ, ಯಾಕಿಲ್ಲ? ಬಂದೆ ನೋಡು ನಿನ್ನ ನೆನಸೂರಾಗ. ತಂಗಿ ಗಂಗವ್ವ, ಏನು ಬೇ ಇದು? ಮೂಗಿನ್ಯಾಗ ರಕ್ತ ಬರಾಕತ್ತೈತಿ, ತಲಿಯನ್ನು ಕೂದಲು ಕೆದರಿ ಅವು. ಮೊನ್ನೆರ ದೀಪಾವಳಿಗೆ ಅಂತ ತಂದು ಕೆಂಪು ಟೋಪು ಸೆರಗಿನ ಸೀರೆ ಧೂಳು ಮುಣಿಗೆ ಹರಿದು ಹೋಗೈತಿ. ಆಹಾ, ಈ ಕೆಂಪು ಸೀರೆ ನೋಡಿ ಆ ಲಗಳ್ಯಾರ ಗೂಳೇನಾರ ನಿನ್ನ ಬೆನ್ನ ಹತ್ತಿತ್ತೇನವ ತಂಗಿ? ಲಗಳ್ಯಾರ ಗೂಳಿ ಅಲ್ಲೋ ನನ್ನ ಮಗನ, ಊರ್ ಜನರ ಹಾಟ್ ತಿಂದು ಕೊಪ್ಪಿದಾನಲ್ಲ ಆ ಸಾವುಕಾರ ಸಂಗಪ್ಪ. ಗೂಳಿ ಹಂಗ ಅವ ನಿನ್ನ ತಂಗಿ ಕೆರೆಗೆ ನೀರ್ ತರಕಂತ ಹೋದಾಗ ಮೈ ಮೇಲೆ ಏರಿ ಬಂದು ಶೀಲ ಕಡ್ಸಕ್ ಬಂದಿದ್ದಂತೋ. ಮಗನ ಸಾವುಕಾರ ಸಂಖ್ಯಾ, ನನ್ನ ತಂಗಿ ಶೀಲ ಹಾಳು ಮಾಡಕ ಬಂದಿದ್ದೇನಲೇ ಮಗನ. ಮುಗಿತಲೆ ಮುಗಿತಲೆ ನಿನ್ನ ಭೂಮಿ ಋಣ ಇವತ್ತಿಗೆ. ನಾನು ಬರ್ತೀನಪ್ಪ. ಅಣ್ಣ ನಿಂದ್ರು, ನೀನು ಆ ಸಾಹುಕಾರನ ಮುಗಿಸಿ ಜೈಲಿಗೆ ಹೋದ್ರೆ ನನ್ನ ಗತಿ ಏನೋ ಎಣ್ಣ. ಅವನ್ನ ಎದುರು ಹಾಕಿಕೊಳ್ಳುವ ಸಾವಾಸ ನಮಗ್ ಬ್ಯಾಡ ಎಣ್ಣ, ನಮಗ್ ಬ್ಯಾಡ. ನೀ ಸುಮ್ನಿರು ತಂಗಿ, ನೀ ಸುಮ್ನಿರು. ಅವನ್ನ ಹಿಂಗ ಬಿಟ್ರ ಇವತ್ತು ಹಿಂಗ ಮಾಡ್ದ, ನಾಳೆ ಇನ್ನೊಂದು ಮಾಡೋದಕ್ಕೂ ಹೇಸೋದಿಲ್ಲವ. ಇವತ್ತು ಮಾತ್ರ ನಾನು ಅವನ ಹಿಡಿದ ಎಳಿ ಅವನ. ನಾನು ಬರ್ತೀನಪ್ಪ, ಬರ್ತೀನಿ ತಂಗಿ. ರುದ್ರ ನಿಂದ್ರು, ಅಣ್ಣ ನಾನು ಬರ್ತೀನಿ. ಗಂಗವ್ವ ನೀನು ಬಾರವ. ಇವತ್ತೇನಾಗೋದು ಹಾಗೆ ಹೋಗಲಿ. ಹಾಗೆ ಹೋಗ್ಲಿ ಬಾರಪ್ಪ. ಹಾ, ಇಷ್ಟೈತ್ ನೋಡ್ರಿ ಶೆಟ್ರ ಆ ಹುಡುಗಿ ಹಕೀಕತ್ತು. ಅಲ್ರಿ ಸುಮ್ಮನೆ ಹೊಂಟ ನನಗ ಚೋಟುದ್ದ ಹುಡುಗಿ ಎಳೆಯೋದಂದ್ರೇನು? ಶಿವ 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 ಶಿವ. ಆಕಿ ವಯಸ್ಸೇನು, ನನ್ನ ವಯಸ್ಸೇನು? ಸ್ವಲ್ಪರ ಕಿಮ್ಮತ್ ಐತ್ರಿ ಆ ಹುಡುಗಿಗೆ. ಚಂದಂಗೆ ವಿಚಾರ ಮಾಡ್ರಿ. ಆಗಲ್ತಾಳ್ರಿ, ಆ ಹುಡುಗಿಗೆ ಅವ್ರಪ್ಪಗ ಕೂಡೆ ಕರೆ ಕಳಿಸೀನಿ. ಬರ್ಲಿ ತಡೀರಿ, ಸ್ವಲ್ಪ ಚಂದಂಗ ವಿಚಾರ ಮಾಡೋಣಂತ. ಯಪ್ಪ ಶಟ್ರ, ರಾಮನ ಮನೆಗೆ ಕರ್ಯಾಕ್ ಹೋಗುದ್ರಾಗ ಅವನ ಮಗ ರುದ್ರ ಕೊಡ್ಲಿ ಹಿಡ್ಕೊಂಡು ಈ ಕಡೆಗೆ ಬರಾಕ್ ಹತ್ಯಾನ್ರಿ. ಹಿಂದ ಅವನ ತಂಗಿ ಅವ್ರಪ್ಪ ಕೂಡೆ ಬರಾಕ್ ಹತ್ಯಾರ್ರಿ. ಹಾ, ನಾ ಹೇಳಿದ್ದಲ್ರಿ, ಸುಳ್ಳೊಂದು ಸೊಟ್ಟಕೊಂದು ಹೇಳಿ ಅವ್ರ ಅಣ್ಣ ರುದ್ರನ ಕರ್ಕೊಂಡು ಬರಾಕ್ ಹತ್ತಿರ್ಬೇಕ್ರಿ ಶೆಟ್ರ. ಇರ್ಲಿ ತಡೀರಿ ಸಂಗಪ್ಪನವ್ರ, ಅವ್ರು ಬಂದರ ಬರ್ಲಿ. ಕುಂಬಳಕಾಯಿ ಕಳ್ಳ ಅಂದ್ರ ಹೆಗಲ ಮುಟ್ಟಿ ನೋಡ್ಕೊಂಡಿದ್ರಂತ, ಹಂಗ ನೀವ್ಯಾಕೆ ಮಾಡಕ್ ಹತ್ತೀರಿ? ಸ್ವಲ್ಪ ತಡೀರಿ, ಊರ್ ಮಂದಿನೂ ಕೂಡ ಹತ್ತಾರ, ವಿಚಾರ ಮಾಡೋಣಂತ. ಸ್ವಲ್ಪ ಸುಮ್ಮ ಕುಂದರ್ರಿ. ಛೇ 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 ಛೇ, ಹಂಗಲ್ರಿ ನಾ ಹೇಳಿದ್ದು. ಸುಮ್ಗ ಅಪವಾದ ಹೊರೋ ಮನುಷ್ಯ ನಾನಲ್ಲ. ಯಾಕೋ ಕುಲಕರ್ಣಿ? ನಮ್ ಸಾವುಕಾರು ಅಂಥ ಮನುಷ್ಯಾರ ಅಲ್ರಿ, ಅಂಥ ಮನುಷ್ಯಾರ ಅಲ್ಲ ಅನ್ನೋದನ್ನ ನಮ್ ಶೆಟ್ರು ತಿಳಿದಾರ. ಅದೇ ಹಿರಿಯರು ಏನ್ ಹೇಳ್ತಾರೋ ಅದಕ್ಕೆ ಸೈ ಅನ್ನವ್ರಪ್ಪ ನಾವು. ಲೇ ಮಗನ ಸಾವುಕಾರ ಸಂಖ್ಯಾ, ನೋಡ್ರಿ ನೋಡ್ರಿ ಶೆಟ್ರ ಎಷ್ಟು ಸೊಕ್ಕಿಲೆ ಬರ್ತಾನ ನೋಡ್ರಿ ಅವ. ಕುಲಕರ್ಣಿಯರ, ನೀವ್ಯಾಕೆ ಹಿಂಗ್ ಮಾಡಕ್ ಹತ್ತೀರಿ? ಕುಂಡಿ ಸುಟ್ಟು ಬೇಕಿ ನಂಗ, ಸುಮ್ಮನೆ ಕುಂದರ್ರಿ. ನಾವೆಲ್ಲ ಹಿರಿಯರ್ ಅದೀವಿ, ವಿಚಾರ ಮಾಡ್ತೀವಿ. ತಮ್ಮ ರುದ್ರ ಅಲ್ಲದು ಪದ್ಧತಿ. ಹೊರಗೆ ನಿಂತ ಹಂಗ ಒದರಬೇಡ, ಒಂದಿಟ್ಟು ಒಳಗೆ ಬಂದು ಮಾತಾಡಬಾ. ಓಹೋ ಶೆಟ್ರು, ನೀವು ಇಲ್ಲೇ ಇದ್ದೀರೇನು? ಬಾಳ ಚಲೋ ಆತು ಬಿಡ್ರಿ, ಬಾಳ ಚಲೋ ಆತು. ನಾನೇ ಕೂಡಿಸ್ಬೇಕು ಅಂತ ಮಾಡಿದ್ದೆ. ಈ ಹಲಕಟ್ ನನ್ನ ಮಗ. ಲೇ ಮಗನ ರುದ್ರ, ನನ್ನ ಮನೆಗೆ ಬಂದ ಹಲಕಟ್ ನನ್ನ ಮಗ ಅನ್ನಾಕ ಎಷ್ಟು ಧೈರ್ಯ ಲೇ ನಿನಗ? ಲೇ ಮಗನ, ನಿಂತಲ್ಲೇ ಸುಡಿಸ್ಬಿಟ್ಟೇನು ಎಚ್ಚರ ಮಗನ. ಯಾಕಲೇ ಮಂಗ್ಯನ ಮಗನ ಸಂಖ್ಯಾ?
ಸುಡುಸಾಕ ನಾ ಏನು ಸತ್ತ ಹಾವು ಅಂತ ತಿಳಿದಿಯೋ ಏನು ಹೆಣ ಅಂತ ತಿಳಿದಿಯೋ ನೀನು? ಯಾಕಲೇ ಸಂಖ್ಯಾ ಬಾಯಿ ಬಾಳ ದೂರ ಹೋಗಾಕ ಹತ್ತಲ್ಲ ರೀ ಶೆಟ್ರ. ಇದು ಗದ್ದ ಬಾಳ ದೊಡ್ಡದಾಕೈತಿ. ಇವನ್ನೇನು ಸುಮ್ಮನೆ ಇರಾಕ್ ಹೇಳ್ತಿರೋ ಏನ್ ಈ ಮಗ್ಗ ಹಿಂಗ ಮಾತಾಡಕ್ ಬಿಡ್ತಿರೋ ನೀವು? ಏ ಕುಲಕರ್ಣಿ, ನೀ ನನಗ ಮಗ ಅಂದಿ ಅಂದ್ರ ನಿಮ್ಮವೇನೋ ನಮ್ಮ ಅಪ್ಪರು ಕೂಡ ಸಂಬಂಧ ಇಟ್ಕೊಂಡಿರ್ಬೇಕು ಅಂತ ಅನ್ಸತ್ತ. ಹೆಂಡ್ರ ನಾಳಕ್ಕಾಗಲಾರ್ದ ನಪುಂಸಕ ನನ್ನ ಮಗ ನೀನು. ಇದರಾಗ ಏನಾರ ಬಾಯಿ ಹಾಕಿದೆ ಅಂದ್ರ ನಿನ್ನ ಜುಟ್ಟ ಹಿಡಿದು ನನ್ನ ಜುಟ್ಟದ ಬಗ್ಗೆ ಮಾತಾಡಕ ನೀ ಯಾವನಲೆ? ಹಿರಾರ್ ನಡಿಯು ಬಾಯಿ ಹಾಕಿ ಮಾತಾಡಕ ನೀ ಏನ ಸರ್ಕಾರಿ ಅನ್ನಲೆ? ಅದರ ಅಪ್ಪ ನಾನು ಓಟ್ ಹಾಕಿ ಹುಟ್ಟಿಸ್ತೇವ. ನೀ ಯಾವ ಗಿಡ ತಪ್ಪಲೆ ಸುಳ ಮಗನ. ಅರೆ ಅಂದಕ್ಕ ರೇ ಕುಲಕರ್ಣಿಯರ, ನೀವು ಹೆಂಗ ಜಗಳಾಡ್ತಿರೋ ಏನು ಹಿರಿಯರಾಗಿ ಬಂದು ನಮ್ಮ ಮಾತು ಕೇಳ್ತಿರೋ? ಮಕ್ಕದ ಮೇಲೆ ಇನ್ನ ಮೀಸಿ ಬಂದಿಲ್ಲ, ಎಷ್ಟು ಮಾತಾಡ್ತಾನ್ರಿ ಈ ಮಗ? ಮೀಸಿ ಅಂದ್ಲ ಮಗನ ಹುಟ್ಟತ್ತಿಗೆ ಹಂದಿಗೂ ಬೆಳೆದಿರ್ತಾವ ಮೀಸಿ. ಏನ್ರೋ ಇದು? ಏನ್ ಹಿಂಗ್ ಮಾತಾಡಕತ್ತೀರಿ ನೀವು? ನಮ್ಮ ಮಾತಿಗೆ ಒಂದಿಟ್ಟು ಕಿಮ್ಮತ್ ಕೊಡ್ತೀರಾ ಇಲ್ಲ? ಕಿಮ್ಮತ್ ಕೊಡುದಿಲ್ಲ ಅಂತ ಯಾರು ಹೇಳ್ತಾರ ರೀ ಶೆಟ್ರೆ? ನೀವು ಹಿರಿಯರು, ನಿಮ್ಮ ಮುಂದೆ ತಿಳಿಸಬೇಕಾದದ್ದು ನಮ್ಮ ಧರ್ಮ. ನನ್ನ ತಂಗಿನ ಜಗ್ಗಾಡಿ ಬಹಳ ಅವಮಾನ ಮಾಡಿ ಅನ್ರಿ ಈ ನನ್ನ ಮಗ ಸಂಖ್ಯಾ. ನೋಡ್ರಿ ನನ್ನ ತಂಗಿ ಪರಿಸ್ಥಿತಿನ ನೋಡ್ರಿ ಶೆಟ್ರೆ ಹೆಂಗ್ ಕಟ್ತಾನ ಕತ್ತಿನ. ಶಿವ 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 ಶಿವನ ಸದ್ಗುರುನಾಥ ನೀನ ಕಾಪಾಡ್ಬೇಕು ನನಗ. ಏ ದುಂಡ್ಯ, ಲೇ ಮಲ್ಯ, ನಾಗ್ಯ, ನೀವರ ಹೇಳ್ರಲೇ ಇವನ ತಂಗಿ ಹಕ್ಕಿಕತ್ತ ಈ ಶೆಟ್ರ ಮುಂದ. ಹೌದು ಬಿಡ್ರಿ, ಹೌದು ಬಿಡ್ರಿ. ಏನ್ರಿ ಈ ಗಂಗವ್ವ ನಮ್ಮ ಸಂಗಪ್ಪನವ್ರಿಗೆ ತುಸಾ ಕಾಡ್ತಾಳನ್ರಿ ಶೆಟ್ರ? ಸಾವುಕಾರ, ನೀವು ನಮ್ಮ ಮೇಲೆ ಮನಸ್ಸು ಮಾಡಿದ್ರ ನಿಮ್ಮ ಮನೆ ಮುಂದೆ ಊರಿಗೆ ಹಾಕೊಂಡು ಸಾಯ್ತೀರಿ ಅಂತಳ್ರಿ. ಬೇಕಾದ್ರೆ ಕೇಳ್ರಿ. ಯಾಕ್ರಪ್ಪ? ದುಂಡ್ಯ, ಮಲ್ಯ, ನಾಗ್ಯ, ಏನ್ ಕಟ್ಟಾಕ್ ಹತ್ತಿರ್ಲೇ ಸುಳ್ಳಿನ ಕತಿನ? ಈ ಸಾವುಕಾರ ಸುಳ್ಳೆ ಮಗ ಅಂತಂದ್ರ ನೀವು ಅವಾಗ ಹುಟ್ಟಿದವ್ರಿಗೆ ಮಾತಾಡ್ತಿರಲ್ರಲ್ಲೇ ನನ್ನ ಮಕ್ಕಳ. ಕತಿ ಅಷ್ಟ ಅಲ್ಲಲೇ, ಇವತ್ತ ತಾನ ಜಗ್ಗಿ ನನ್ನ ಕರ್ಲು. ಯವ್ವ ಯಕ್ಕ ತಂಗಿ ಬ್ಯಾಡ್ಬೇ, ನಾ ಒಲ್ಲೆ ಅಂದಿದ್ದಕ್ಕ ತಾನ ಸೀರೆ ಹರ್ಕೊಂಡು ಮಂದಿನ ಕುಡಿಸ್ತೀನಿ ಅಂದ್ಲು. ಇನ್ನು ಗದ್ಲ ಹಿಡಿಸ್ತಾಳ ಬಾ ಅಂತ ತಿಳಿದು ನಾನಾ ಕುಡ್ಸೀನ್ರಪ್ಪ ಮಂದಿನ. ತಂಗಿ ಗಂಗವ್ವ, ಇದನ್ನ ಏನು ಕೇಳಕ್ ಹತ್ತಿರವ ನಾನು? ಇದ್ರಾಗ ಯಾವುದು ಖರೆ ಯಾವುದು ಸುಳ್ಳು ನೀನ ಹೇಳ್ಬೇಕವ. ಈಗ ನೀನ ಹೇಳ್ಬೇಕು. ಅಣ್ಣ, ಈ ಸುಳ್ಳರ ಮಾತಿಗೆ ಬೆಲೆ ಕೊಟ್ಟು ನಿನ್ನ ತಂಗಿಯ ಮೇಲಿನ ನಂಬಿಕೆಯನ್ನು ನೀನೇ ಕಳ್ಕೊಂಡೇನಣ್ಣ. ಇಂಥ ಹಲ್ಕ ಕೆಲಸ ನೀ ಎಂದಾದ್ರೂ ಮಾಡಿದ್ರೆ ಒಂದೇ ರಕ್ತ ಹಂಚಿಕೊಂಡು ಬಂದ ನಿನ್ನ ತಂಗಿನೂ ಮಾಡ್ಯಾಳ ಅಂತ ತಿಳ್ಕೊ. ಶೆಟ್ರ ಈ ಸಾವುಕಾರ ದುಡ್ಡು ಕೊಟ್ಟಿ ನಾಟಕ ಮಾಡಕ್ ಹಚ್ಚನ್ರಿಪ್ಪ. ಅಂತ ಹಲ್ಕ ಕೆಲಸ ಮಾಡೋ ರಕ್ತದಾಗ ಹುಟ್ಟಿದವ್ರಲ್ರಿ ನಾವು. ನಿಮಗೂ ಗೊತ್ತೈತ್ರಿಪ್ಪ ನಮ್ಮ ಗುಣ. ರುದ್ರ, ಎಲ್ಲರೂ ಗಡಿಗೆ ಬಾಯಿ ತೆರೆದಿದ್ದ ಇತ್ರಿ ಅಂತ ಹೇಳಕ್ ಹತ್ಯಾರ ಅಂದಾಗ ನಾನಾರ ಏನು ಮಾಡ್ಲಪ್ಪ? ರಾಮಣ್ಣ, ಇದನ್ನ ಈಗ ಇಲ್ಲಿಗೆ ಮುಗಿಸ್ಬಿಡ್ರಿ. ಸಾವುಕಾರ ನೋಡಿದ್ರ ಹಿಂಗ್ ಹೇಳ್ತಾನ, ನೀವು ನೋಡಿದ್ರ ಅಂಥವ್ರಲ್ಲ. ನಿಮ್ಮ ತಂಗಿ ಗಂಗವ್ವ ಸುಡು ಕ್ಯಾಂಡ ಅಂತ ನನಗೂ ಗೊತ್ತೈತಿ. ಆದ್ರೆ ಏನು ಮಾಡೋದಪ್ಪ, ಇದೊಂದು ಸಲ ನನ್ನ ಮುಖ ನೋಡ್ರಿ, ಇಲ್ಲಿಗೆ ಬಿಟ್ಟು ಬಿಡ್ರಿ. ಇದನ್ನ ಮುಂದೇನಾರ ಇಂಥ ಪ್ರಸಂಗ ಅಂದ್ರ ಮಾನ ಪ್ರಾಣ ಕಳ್ಕೊಂಡ ಮೇಲೆ ವಿಚಾರ ಮಾಡೋಣ ಅಂತೀರ ನೀವು? ಹಂಗಲ್ಲೋ ರುದ್ರ, ನಿಂದು ಬಿಸಿ ರಕ್ತ ಒದರಾಡ್ತಿ. ಒಂದ ಊರಾಗಿದ್ದು ಬಾಳೆ ಮಾಡಬೇಕು ನಾವೆಲ್ಲರೂ. ಅಂದಿಂದ ವಿಚಾರ ಮಾಡ್ಬೇಕಾಕೈತಿ. ರಾಮಣ್ಣ, ಈಗ ಕರ್ಕೊಂಡು ಹೋಗ್ಬಿಡು ರುದ್ರಗ. ನಡಿಯೋ ರುದ್ರ, ಹಿರಿಯರು ಹೇಳ್ತಾರ ಅಂದಿಂದ ಕೇಳಬೇಕು. ನಡಿ. ಸುಳ್ಳಿನ ಸಾಮ್ರಾಜ್ಯ ಎಷ್ಟು ದಿವಸ ಬಾಳೀತು? ಒಂದಿನ ಸತ್ಯ ಎದ್ದು ನಿಲ್ಲಾಕಬೇಕು. ನಡಿವಾ ಗಂಗವ್ವ. ಏ ರುದ್ರ, ನಡಿಯಪ್ಪ, ನಡ್ರಿ. ಶೆಟ್ರ, ಏನೋ ನಿಮ್ಮ ಮಾತಿಗೆ ನಮ್ಮ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಹೊಕ್ಕಿನಿ. ಆದ್ರ ಕಾರ್ ಹುಣ್ಣಿವಿಂದ ಮುಂದೈತ್ರಿ, ಆವಾಗ ಹರಿತೀನಿ ಕರಿನ. ಬರ್ತೀನ್ರಿ ಶೆಟ್ರ, ನಡಿಯವ ತಂಗಿ. ಏನ್ ಕರಿ ಹೇಳ್ತೀನಿ ಮಗನೇ? ಕಂಬಳಿ ನುಂಗವ್ನ ಅನ್ನೋದು ನಿನಗ್ ಗೊತ್ತಿಲ್ಲ. ಹೋಗ. ಯಾರು ಕರಿ ಹರಿತಾರೋ, ಯಾರು ಕಂಬಳಿ ನುಂಗ್ತಾರೋ ಆ ದೇವ್ರಿಗೆ ಗೊತ್ತು. ನಡ್ರಿ, ಎಲ್ಲಾರು ನಿಮ್ ಮನೆಗೆ ನಡ್ರಿ. ಎಲ್ಲಾರು ಹೋದ್ರ? ಆಹಾ, ಶ್ರೀಹರಿ ಶ್ರೀನಿವಾಸ ಮಂತ್ರಾಲಯದ ರಾಘವೇಂದ್ರ, ಯಪ್ಪ ಏನ್ ಉಳ್ಕೊಂಡಿವೋ ಸಾವುಕಾರ ಈ ಕುತ್ತಿನ್ಯಾಗ. ಕರೆ ಹೇಳ್ಬೇಕಂದ್ರ ಈ ವಿಷಯದಾಗ ನಿನ್ನ ಕಡದ ಸಣ್ಣಗ ಮಾಡಿ ಕಟ್ಟಿಗೆ ಸುಟ್ಟಂಗ ಸುಟ್ಟು ಬಿಡ್ತಿದ್ದ ರುದ್ರ.
ಸುಬ್ರಹ್ಮಣ್ಯ ಆಹಾ ಆ ಶೆಟ್ರನ್ನ ಕರೆಸಿ ಭಾಳ ಚಲೋ ಮಾಡಿದಪ್ಪ, ಭಾಳ ಚಲೋ ಮಾಡಿದಿ. ನಿನಗ 100 ನಮಸ್ಕಾರ. ಮೆಲ್ಲಕ ಮಾತಾಡ್ಲೆ ಕುಲಕರ್ಣಿ, ಇದ್ರ ವಿಷಯ ಇನ್ನೂ ಭಾಳ ಐತಿ. ಒಳಗ್ ಬಾ, ಎಲ್ಲ ಹೇಳ್ತೀನಿ. ನಡಿ ನಡಿ ನಡಿ, ಒಳಗೆ ನಡಿ, ಒಳಗೆ ನಡಿ. ಸಂಜೆ ಹೊತ್ತಾಗೆ ಬಂದೆ ಹಿತ್ಲಾಗೆ, ನಾನೊಬ್ಳೆ ಅಲ್ಲಿ ರಾತ್ರಿ ಕತ್ಲಾಗೆ, ಅಕ್ಕ ಪಕ್ಕ ಎಲ್ಲ ನೋಡ್ತಾರಿತ್ಲಾಗೆ, ಬಾರೋ ನೀ ಒಳಗೆ ರಾತ್ರಿ ಕತ್ಲಾಗೆ. ಏ ಸರು ಸರು, ಅಯ್ಯೋ ಸ್ವಲ್ಪ ನಿಂದ್ರು. ಇವ ಬಂದಲ್ಲಪ್ಪ. ಒಬ್ಬಾಕೆ ಹಾಡಿ ಕುಣಿದ್ರ ಮಜಾ ಇರೋದಿಲ್ಲ. ನನ್ನ ಕರ್ಕೊಂಡು ಕುಣಿ ನೋಡು, ಅದ್ರ ಮಜಾ ಹೆಂಗಿರ್ತೈತಿ ಅಂತ. ಏನ್ರಿ ಕುಲಕರ್ಣಿಯವ್ರ, ನನ್ ದಾರಿ ಗಂಟು ಬರ್ಬೇಡ್ರಿ ಬರ್ಬೇಡ್ರಿ ಅಂತ ಎಷ್ಟು ಸಲ ಹೇಳ್ಬೇಕು ನಿಮಗೆ? ಇನ್ನ ಬಿಡವಲ್ರಿ ನಿಮ್ ಕೆಟ್ಟ ಚಾಳಿನ. ಒಟ್ಟು ಗುಣ ಸುಟ್ರು ಹೋಗೋದಿಲ್ಲ ಅಂತ ಹೇಳ್ತಾರಲ್ಲ. ಸರು, ಹಿಂಗ ನೀ ಬೈತನ ಇರು. ನೀ ಹೆಂಗ್ ಬೈತಿ ನನಗ್ ಹಂಗ ಏರ್ತೈತಿ ನೋಡ. ಏರ್ತೈತಿ? ಏನ್ ಏರ್ತೈತಿ? ಪ್ರೀತಿ ನಿನ್ನ ಮ್ಯಾಗ ಹೆಚ್ಚಿಗೆ ಏರ್ತೈತಿ ಹಂಗ. ಏ ಮುದೋಡ್ಯ, ಹಳೆ ಮುದೋಡ್ಯ, ಬಂಡಿಗೆಟ್ಟು ಮಾತಾಡಕ್ ಹೋಗ್ಬೇಡ. ನನ್ನ ಪ್ರೀತಿ ಮಾಡಕ ನಿನ್ ಹತ್ರ ಏನ ಉಳ್ದೈತ? ನನ್ನ ಹತ್ರ ಏನಿಲ್ಲ ಅಂತೀಯ? ಹೌದ್ ಮತ್ತ ಏನ್ ಮುಖನಾರ ಚಂದ ಐತ, ಹೋಗ್ಲಿ ವಯಸ್ಸಾರ ಐತೆ ಮಾಡಾಕ ಪ್ರೀತಿನ? ಅದು ಹೋಗ್ಲಿ, ಇಷ್ಟು ವಯಸ್ಸಾದ ಈ ಮುದುಕಗ ಹೆಣ್ಣು ಯಾರು ಕೊಡ್ತಿದ್ದಾರಪ್ಪ ಈ ಊರಾಗ? ಯಾಕೆ ಕೊಡಂಗಿಲ್ಲ? ಹೊಲ ಐತಿ, ಮನಿ ಐತಿ. ನಾನು ಮನಸ್ಸು ಮಾಡಿದ್ರ ಇವತ್ತ ಮದುವೆ ಮಾಡಿ ಕಳ್ಸು ಮಂದಿ ಅದಾರ. ಇರ್ಬೇಕು. ಇಲ್ಲಿ ನೋಡಿ, ಇಲ್ಲ ಒಬ್ಬ ಕುಡ್ಡಗ ಉಣ್ಣಾಕ ಹೇಳ್ಬೇಕಾದ್ರ ಇಬ್ರು ಅಡಿಗೆ ಮಾಡ್ಬೇಕಾಗತ್ತಂತ. ಯಾಕ? ಮತ್ತ ಆ ಕುಡ್ಡನ ಕೈ ಹಿಡಿದು ಮತ್ತೊಬ್ಬ ಬಂದಿರ್ತಾನ, ಅದಕ್ಕ. ಹಂಗ ನಿನಗೆ ಹೆಣ್ಣು ಕೊಡೋರು ಆ ಹೆಣ್ಣಿನ ಜೊತೆ ಒಬ್ಬ ಗಟ್ಟುಳ್ಳ ಗಂಡಸನ ಜೋಡಿ ಮಾಡೇ ಕಳಿಸ್ಬೇಕಾಗತ್ತ. ಯಾಕ? ನಿನ್ನ ಮನಿ ಮಾನ ಹೊರಗೆ ಹೋಗ್ಲಾರ್ದಂಗ ನೋಡ್ಕೊಳ್ಳಾಕ. ಅಂದ್ರ ನನ್ನ ಕೈಲಿ ಏನು ನೀಗಂಗಿಲ್ಲ ಅಂತೀನ? ಏನೇನಿಲ್ಲ. ಏ ಸರು, ಮುದುಕಂತ ಜರಿಬೇಡ. ನನ್ನ ಈ ಮುದುಕರು ಭಾಳ ಚಿದಕ್ರಿ ಇರ್ತಾರ ಅನ್ನೋದು ನಿಂಗೆ ಗೊತ್ತಿಲ್ಲ. ಸುಮ್ಮನ ಸಟ್ನ ಹೂ ಅಂದ ನನ್ನ ಮದುವೆ ಮಾಡ್ಕೊಂಡು ನೋಡು, ಮುಂದ ನಿನಗ ಗೊತ್ತಾಕೈತಿ. ಹೋಗ್ಲಾ ಮುದೋಡ್ಯ, ಹೋಗು ಮನೆಗೆ ಹೋಗಿ ಕನ್ನಡಿಯಾಗ ಚೆನ್ನಾಗ ಇದನ್ನ ಸುಕ್ಕ ಕಟ್ಟಿದ ಮುಖ ನೋಡ್ಕೊ ಹೋಗು. ಯಾ ನಮನಿ ಮಾರಿ ತುಂಬಾ ಒಂದು 36 ಸುಕ್ಕ ಬಿದ್ದೈತಿ, ಕೊಬ್ಬರಿ ಬಟ್ಲಾಗೈತಿ ಮಾರಿ ಅನ್ನೋದು. ಮೂಗಿನ ಮಗಳು ನೋಡೋಲ್ಲ, ಜೋತ್ ಬಿದ್ದು ಗೆರಿನ ಹೇಳ್ತಾವು ನಿನಗೆ ಮದುವೆ ಬ್ಯಾಡ 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 ಅಂತ. ಚೀನಿನ ಕಳ್ಳಿ, ಹಂಗೆಲ್ಲ ಅನ್ಬ್ಯಾಡ ಹೋಗ. ನನಗ ಪ್ರೀತಿ ಹೆಚ್ಚಾಗಿ ಹಿಂಗೆಲ್ಲ ಮಾಡಾಕತ್ತೇನ್ ನಾನು. ನನಗ ನಾಚಿಕತಿ. ಅಯ್ಯೋ ನಾಚಿಕೆ ಆಕೈತೆ ಹೆಣ್ಣಿಗೆ. ಅಯ್ಯ ಥೂ, ನಿನಗೆ ಎಷ್ಟು ಬೈದ್ರು ಮತ್ತೆ ಹೆಂಗಾರ ಆಗುತ್ತಲ್ಲ ನಿನಗ ಪ್ರೀತಿ. ಅಷ್ಟ ಅಲ್ಲ ಸರು, ನೀ ಕಾಲಾಗಿನ ಮೆಟ್ಟ ತಗೊಂಡು ಹೊಡೆದ್ರು ಅಯ್ಯಯ್ಯೋ ಮತ್ತಟಿ ಏರ್ತೈತಿ ನನಗ ಪ್ರೀತಿ. ಥೂ, ನಿನ್ನ ಜನ್ಮಕ್ಕಿಟ್ಟು ಬೆಂಕಿ ಹಾಕ. ನಿನ್ನಂತ ಬಂಡ್ಗ ಆ ಲಂಡನ ಉತ್ತರ ಕೊಡ್ಬೇಕು ನೋಡು. ಯಾವ ಲಂಡ? ಮತ್ಯಾರು? ನನ್ನ ಮನೆಗಿದ್ದ ರಾಜ, ನಿಂಗು ಮಹಾರಾಜ್ ಕಿ ಜೈ. ಎತ್ತ ಬೇಡ ಅವನ ಸುದ್ದಿ ನಮ್ಮ ಮುಂದ. ಯಾಕಂದೆ? ಮೊನ್ನೊಂದು ಇಂಥ ಸುದ್ದಿ ಸಲುವಾಗಿ ಕತ್ತಿ ಒದ್ದಂಗ ನನ್ನ. ಬೇಷ ಮಾಡ್ಯಾನ. ಅಷ್ಟು ಒದ್ರು ಇನ್ನು ನಾಚಿಕೆ ಬಂದಿಲ್ಲಲ್ಲ ನಿನ್ನ ಜನ್ಮಕ್ಕ. ನಾಚಿಗೇಡಿ, ಹಳೆ ನಾಚಿಗೇಡಿ. ಮುದೋಡ್ಯ ಸರಿಯಾ? ಹೌದು, ಮತ್ತ ನಾಚಿಗೇಡ್ತನ ಇದ್ರನ ನಾರಿ ಮಣಿ ಒಲಿತಾಳ. ಒಲಿಯಾಕೆಲ್ಲ ನಾನು ಜಾಡ್ಸಿ ಒದಿಯಾಕಿ. ಏನಿದ್ರು ಸರಿಪಡಿಸ್ಕೊಳ್ಳವ್ರು ನಾವ ಅಲ್ಲ. ಏಯ್, ನೀ ಏನು ಸರಳ ಹೋಗ್ಯೋ? ತಡಿ, ನಿಂಗೂನ ಬಂದ, ಅವನ ಮಾಡ್ತಾನೆ ಬೇಷಂಗ. ಬರ್ಲಿ ಬಿಡು, ನಾವೇನು ಮಾಡೇವಿ? ಅಲ್ಲ ನಾವು ಹೊಂಟೇವಿ ಈಗ. ಯಾಕೆ ರೀತಿ? ಬಾರ. ಇಲ್ಲ. ಅಯ್ಯ ಬಾರ ರಾಜ್ಕುಮಾರ. ಇಲ್ಲ. ಅಯ್ಯ ಹೋಗ್ಬೇಡ ಬಾ. ಅಯ್ಯ ನನ್ನ ಪ್ರೀತಿ ಮಾಡೋಣ ಬಾರ. ಹಿಂಗಂದ್ಯಾ? ಏನದು ಪ್ರೀತಿ? ಅಲ್ಲ ಇವನ ಯಾಕ್ರಿ ಕುಲಕರ್ಣಿಯರ ಇಲ್ಲಿ ನಿಂತಿರಲ್ಲ? ಏನಿಲ್ಲಪ್ಪ, ಸುಮ್ಮನೆ ಹಾದು ಹೊಂಟಿದ್ನೆ. ತಂಗಿ ಸರೋಜವನ ಕರೆದ್ಲು, ಅದಕ್ಕ ನಿಂತಿದ್ನೆ. ನಾ ಇನ್ನು ಬರ್ತೀನಪ್ಪ. ಹಂಗ್ಯಾಕ್ ಮಾಡ್ತೀರಿ? ನಿಲ್ದ್ರಿ ಕುಲಕರ್ಣಿಯರ, ಯಾಕ ಬಾಳ ಅಂಜಾಕತ್ತೀರಲ್ಲ? ನೋಡ್ತಮ್ಮ, ಅಂಜಿಕೆ ಅನ್ನೋದು ಮನಿ ಮಾಡ್ತಂದ್ರ ಹಾದಿಯಾಗಿರೋ ಹಗ್ಗ ಸಹಿತ ಹೆಡಿ ಬಿಚ್ಚಿ ಬುಸುಗುಟ್ಟು ನಾಗರ ಕಣ್ಣಂಗ್ ಕಾಣ್ತೈತೆ ಅನ್ನೋದು ಸುಳ್ಳಲ್ಲ ಅಲ್ಲ? ಮೊನ್ನೆ ಅದ್ಯಾನ ಮನಿ ಹೊಡ್ತಾ ಕೊಟ್ಟು ಅಯ್ಯಪ್ಪ. ಮತ್ತ ನೀವರೇನು ಕಮ್ಮಿ ಅದಿರೇನ? ಹಾದು ಹೋಗೋ ಹುಡುಗಿ ಕೈ ಹಿಡಿದು ಎಳಿಯೋದಂದ್ರೇನ ಸಣ್ಣ ಮಾತ? ನಾ ಹಂಗ ಕಟ್ಟದಲ್ಲೇ ಎಲ್ಲಾರು ಸುಮ್ಮನಾದ್ರ, ಇಲ್ಲ ಅಂದ್ರ ನಿಮ್ಮನ್ನ ಹೂರ್ಣ ರುಬ್ಬಿದಂಗ ರುಬ್ಬುತ್ತಿದ್ರ. ಹೌದಪ್ಪ, ಹೌದು. ಪುಣ್ಯದ ಕೆಲಸ ಮಾಡಿ ಉಳಿಸಿದಿ ನನ್ನ. ಮತ್ತಿಲ್ಲನ?
ನಾ ಇನ್ನು ಬರ್ತೇನವ ಸರವ್ವ, ನಾವಿನ್ನು ಹೊಂಟಿವಪ್ಪ. ನೋಡಿ ಹೆಂಗ ನುಲಿತಾನ ಮಗ. ಅವ್ವ ನೋಡಿ ಈಗ ಬಂದ್ವಿ, ಅವ್ವ ಅಕ್ಕ ತಂಗಿ. ಹೋಲ್ ಬಿಡು ಸರು. ಮತ್ತೇನು ಏನ್ ಎಬ್ಸಿತಿ ಮುದೋಡ್ಯ? ಅವ ಏನ್ ಎಬ್ಸ್ತಾನ? ಮಣ್ಣು, ಹಳೆ ಮಣ್ಣು ಎಬ್ಸಕಾರ ಐತೆ ಅವನ ಮೈಯಾಗ ಏನ್ ಹೆಣ ಐತಿ? ನನ್ನ ಮದ್ವೆ ಆಗ್ತೀನಿ ಅಂತ ಕೇಳಾಕತ್ತೇನ. ಅಲ್ಲ ಇವನ ಅಲ್ಲ ಮೊದಲ ಹೇಳಬಾರ್ದ? ಒಂದು ಸ್ವಲ್ಪ ರುಚಿ ತೋರಿಸ್ತಿದ್ದೆ. ಅಯ್ಯಯ್ಯ, ರುಚಿ ತೋರ್ಸಕ್ ಅವನಂತ ಯಾಕೆ ಹೋಗಿದಿ? ಇಲ್ಲಿ ಬಾ. ಇಲ್ಲಿ ಬೇಡ, ಹೊಲಕ್ ಹೋಗೋಣ ನಡಿ. ಅಲ್ಲೇ ನಿಂದೊಂದ್ ಕೆಲಸ ಐತಾ, ಅಲ್ಲೇ ಮಾಡೋಣಂತ. ನಿನ್ನ ಹೊಲಕ್ ಹೋಗುದು ಬೇಡ. ಯಾಕ? ಅಲ್ಲೇ ನಮ್ಮ ಸಾವುಕಾರ ಸಂಗಪ್ಪನವ್ರು ಹೋಗ್ಯಾರ. ಇದ್ರ ಅಲ್ಲಿ ಅವರು ಯಾರನ್ನಾರ ಕರ್ಕೊಂಡೋಗಿ ಏನೇನಾರ ಮಾಡ್ತಿರ್ತಾರ. ಅದಕ್ಕೆ ನಾವು ಅಲ್ಲಿ ಹೋಗುದು ಬೇಡ. ನಾವು ಬೇರೆ ಕಡೆ ಹೋಗಿ ಮಜಾ ಮಾಡೋಣ. ಬ್ಯಾರೆ ಕಡೆ ಬ್ಯಾರೆ. ಮಜಾ? ಅಯ್ಯೋ ಅಯ್ಯೋ ಅಯ್ಯೋ, ಯಾರು ಬೇಡ ಅಂತಾರ? ನಡಿ ನಟಿ ನಟಿ. ಹಾ, ಮೆಲ್ಲಕ ಬಾರವಾ ಕಾವೇರವ್ವ. ಹೊಲ ರೆಂಟಿ ಹೊಡೆದಾರು, ಹೆಂಟೆದ್ದಾವು ದೊಡ್ಡ ದೊಡ್ಡ, ನೋಡ್ಕೊಂಡು ಬಾ. ಏ ಕುಲಕರ್ಣಿ, ನಾ ಯಾರ ಅನ್ನೋದು ಗೊತ್ತೈತಿಲ್ ನಿನಗ? ಗೊತ್ತಿರ್ದ ಏನವ, ನಮ್ಮೂರ್ ಸಾವುಕಾರ ಸಂಗಾಪನ ತಂಗಿ ಅಂದ್ರ ಹೊಲ್ದಾಗಿರೋ ಹುಲ್ಲು ಸಹಿತ ಹೋಳಾಗಿ ದಾರಿ ಕೊಡ್ತೈತಿ. ಅಂದಿಂದ ಈ ಹೆಂಡತಿ ಸಲುವಾಗಿ ನನಗೆ ಹೇಳ್ತೀನಿ ನೀನು? ತಪ್ಪಾತವಾ ಯವ್ವ, ತಪ್ಪಾತು. ನೀನೀಗ ದರ್ಪದಾಗ ಹೊಂಟಿ ಅನ್ನೋದು ಮರ್ತಿದ್ ನಾನು. ಹಾ, ಹಿಂಗನ್ನು ಉಳಿತಿದಿ. ಏ ಕುಲಕರ್ಣಿ, ಅಲ್ಲಿ ನಮ್ಮ ಹೊಲದಾಗ ದನ ಮೇಸಾಕತ್ತಾಳಲ್ಲ ಆ ಗಂಗಿ, ಅಕ್ಕಿ ಮೈ ಬಾಯಿ ಹಂಗ ಒದ್ದು ಕರ್ಕೊಂಡ್ ಬಾ ಹೋಗು. ಯವ್ವ ಕಾವೇರವ್ವ, ಆ ಹೊಲ ನಿಮ್ಮದ ಅಲ್ಲವ ಯವ್ವ? ನನಗ ಕಲ್ಸಕ್ ಬರ್ಬೇಡ ನೀನು ಸಾಲಿನ. ಆ ಹೊಲ ನಮ್ದು ಅಂತ ಹೇಳಿ ನಮ್ಮ ಅಣ್ಣ ಹೇಳ್ಯಾನ, ನೀ ಸುಮ್ನ ಹೇಳಿದ್ದು ಕೇಳು ಹೋಗು. ಯವ್ವ, ಬೇಕಾದ್ರ ನಿಮ್ಮ ಅಣ್ಣ ಹೊಲದ ಮನ್ಯಾಗ ಅದಾನ, ಕರೆದು ಕೇಳು ಈ ಹೊಲ ಯಾರ್ದು ಅಂತ. ಏ, ನನಗೆಲ್ಲ ಗೊತ್ತೈತಿ, ನೀ ಸುಮ್ನ ಹೋಗಿ ಆಕಿನ ಎಳೆದು ಒದ್ದು ಕರ್ಕೊಂಡ್ ಬಾ ಹೋಗು. ಇಲ್ಲವ, ಮೊದಲ ಒಂಟೆಲಿಬೇನು ಮನುಷ್ಯ ನಾನು. ಮೇಲಾಗಿ ಆಕಿ ಆ ರುದ್ರನ ತಂಗಿ ಗಂಗವ್ವ, ಆಕಿನ ಒದ್ದು ಆ ರುದ್ರನ ಕೈಲೇ ಇರೋ ಒಂಟೆಲಬು ಸಹಿತ ಮುರಿಸಿಕೊಂಡು ಮೂಲಿ ಹಿಡಿಬೇಕಾದಿತ್ತು ನಾನು. ವಲ್ಯವ ಯವ್ವ ನಾನು. ಏ ಏ ಏ ಪುಕ್ಲಾ, ನಾನ ಓದಿತೀನಿ ತಡಿ ಆಕಿಗೆ. ಏ, ಏನಲೆ ಬಿದ್ದಾಡಿ, ಹಳೆ ಬಿದ್ದಾಡಿ, ತಗೋ. ಬಾ ಇಲ್ಲಿ. ಯಾಕಲೆ ದಿಮಾಗ್ಗೇಡಿ, ನೀನೇ ಬಾ ಇಲ್ಲಿ. ಅವ್ವ ಅವ್ವ ಅವ್ವ, ನನಗ ದಿಮಾಗೇಡಿ ಅಂತೇನೆ? ತಡಿ ನಿನಗ್ ಮಾಡ್ತೀನಿ. ಏ, ಯಾಕಲೆ ಬೇವರ್ಸಿ, ಹಳೆ ಬೇವರ್ಸಿ, ನನ್ನ ಯಾರಂತ ತಿಳಿದಿದಿ? ತಗೋ. ನನ್ನ ಯಾರಂತ ತಿಳಿದಿದಿ? ಹಿಡಿ, ತಗೋ, ಜಗ್ಗ. ಬಿಡೆ ನನ್ನ ಕೂದ್ಲ ಬಿಕ್ನಾಸಿ, ಹಳೆ ಬಿಕ್ನಾಸಿ. ಈಗ ನನ್ನ ಏಯ್, ಏನೇ ನನ್ನ ಕೂದ್ಲ ಹಿಡಿದೇನೆ? ದರ್ಬೇಸಿ, ಹಳೆ ದರ್ಬೇಸಿ. ಯಾಕಲ ಬಿಕ್ನಾಸಿ, ಹಳೆ ಬೇವರ್ಸಿ, ನನ್ನ ಕೂದ್ಲ ಹಿಡಿದ್ ಜಗತ್ತೇನೆ ನೀನು? ಏಯ್, ಬಂದರ ಬಿಡೆ ನನ್ ಬಾರ. ಜಡೆನ. ಏಯ್, ನೀನು ಸೇರಾದ್ರ ನಾನು ಸವ್ವ ಸೇರೋದಿನಿ. ಬಂದರ ಬಾರೆ. ಏಯ್, ಕರಿತೀನಿ ನಮ್ಮ ಅಣ್ಣನ. ಬಿಡೆ ನನ್ನ ಕೂದ್ಲನ. ಬಿಡ್ತೀಯ ಇಲ್ಲ ನನ್ನ ಕೂದ್ಲನ? ಬಿಡಲೆ. ಏಯ್, ಬಿದ್ದಾಡಿ, ಬಿಡೆ ಸಾಕು. ಯಪ್ಪ, ಹತ್ರ ಇದು ಬೆಂಕಿ. ಏ ಸಾವುಕಾರ, ಬಾರೋ ಇಲ್ಲೇ. ನಿಮ್ಮ ತಂಗಿ ಕಾವೇರವ್ವ ಮತ್ತ ಆ ರುದ್ರನ್ ತಂಗಿ ಗಂಗವ್ವ ಜಗಳಾಡಕ್ ಹತ್ತಾರ, ಬಾರೋ. ಯಾರು ಏನು ಇದು ಗದ್ಲ? ಯಾರು ಗಂಗಿ? ಏ ಯಾಕೆ ಮೈಯಾಗ ಸೊಕ್ಕನ ಬಿಡು ನನ್ನ ತಂಗಿನ. ಏ ಸಾವ್ಕಾರ, ಬಾಯಾಗ ನಾಲ್ಗೆ ಇಟ್ಕೊಂಡು ನೆಟ್ಟಗೆ ಮಾತಾಡೋದ್ ಕಲಿ. ನನ್ನ ಸೊಕ್ಕು ನೀ ಏನು ಕೇಳ್ತೀಯ? ಯವ್ವ ಗಂಗವ್ವ, ಎಲ್ಲಾರ ನಾಲ್ಗೇನು ಬಾಯಾಗನ ಇರ್ತಾವ, ಮತ್ತ ಅವೇನು ಮೂಗನ್ಯಾಗ ಇರ್ತಾವನ? ಏ ಕುಲಕರ್ಣಿ, ನೀ ಸುಮ್ಮನೆ ನಿಂದ್ರ. ಎಣ್ಣ, ಈಕಿ ಬಾಳ ಸೊಕ್ಕಿಲೆ ಮಾತಾಡಕತ್ತಾಳ. ಮತ್ತ ನನ್ ಜಡಿ ಹಿಡಿದು ಜಗ್ಗಿ ನನಗ್ ನೋವು ಮಾಡ್ಯಾಳ. ಬಿಡಬೇಡಿಕಿನ, ನೀ ಈಕಿನ ಜಲ್ದಿ ಜಡಿ ಹಿಡಿದು ಜಗ್ಗಿ ಒದಿ ಆ ಕಡೆ. ಹೌದು ತಡಿಯವ್ವ, ನಾನು ನೋಡೇ ಬಿಡ್ತೀನಿ. ನಿನ್ನ ತಲೆ ಕೈ ಹಾಕಿದೀಕೆ ತಲೆ ಬೋಳ್ಸಿ ಕಳಿಸ್ತೀನಿ. ತಡಿಬೇ. ಲೋ ಸಾವ್ಕಾರ, ನನ್ನ ತಲೆ ಒಂದು ಕೂದ್ಲ ಮುಟ್ಟು ನೋಡ್ತೀನಿ. ಇವತ್ತ ನಿನ್ನ ಚೆಂಡಾಡ್ಬಿಡ್ತೀನಿ. ಎಲ್ಲ ಸೊಕ್ಕಿನ ಹೆಣ್ಣ ನನ್ನ ಚೆಂಡಾಡ್ತೀಯ? ತಡಿ ಹಂಗಾರೆ. ಅವತ್ತ ತಪ್ಪಿಸ್ಕೊಂಡಿದ್ದಿ, ಇವತ್ತ ಈ ಹೊಲದಾಗ ಅದೇನಾಗಬೇಕೋ ಹಾಗೆ ಹೋಗ್ಲಿ. ಬಾರ ಬಿಂಕದ ಹೆಣ್ಣ. ಏ ಸಾವುಕಾರ, ಬ್ಯಾಡ್ ಬಿಡು. ಇಲ್ಲೋಡ, ಹೇಳುದು ಕೇಳ. ಹಿಂಗ ನೀ ಹಾರ್ಯಾಡಿದಿ ಅಂದ್ರ ಕೆಂಡ ತಗೊಂಡ ಉಡ್ಯಾಕ ಕಟ್ಕೊಂಡಂಗ ಆಕೈತಿ. ಬಿಟ್ಟು ಬಿಡು ಆಕಿನ್ನ, ಬಿಟ್ಟು ಬಿಡು. ಏ ಬುಕ್ಕಲ್ ಕುಲಕರ್ಣಿ, ನೀ ಸ್ವಲ್ಪ ಸುಮ್ಮನೆ ನಿಂದ್ರ. ಎಳಿ ಅಣ್ಣ, ಅವಳಿಗೆ ಏನ್ ಮಾಡ್ತಾಳ ನೋಡೇ ಬಿಡೋಣ. ಎಳಿ ಹಾಕಿನ ಬಿಡಬೇಡ ನೀನು, ಬಿದ್ದಾಡಿ. ನಾ ಯಾಕೆ ಬಿಡ್ಲಿವಾ? ತಡಿ ಬಾ, ಅದೇನು ಮಾಡ್ತೀಯೋ ಮಾಡ್ಬಾ. ನಿನಗ್ ಮಾಡ್ತೀನೋ ನೀ ನನಗ್ ಮಾಡ್ತೀಯೋ ನೋಡೇ ಬಿಡೋಣ. ಬಾ. ಬಿಡಲ್ಲ. ಅಯ್ಯಯ್ಯೋ, ನಾ ಏನ್ ಮಾಡ್ಲಿ ಅಂತೀನಿ. ಏಯೋ ರುದ್ರಣ್ಣ, ಗಂಗವ್ವ, ಯಪ್ಪ, ಆ ರುದ್ರ
ಬರಾಕತ್ಯಾನೋ ಸಾವುಕಾರ. ಇನ್ನ ನಿನ್ನ ಕತೆ ಮುಗೀತು. ಯಪ್ಪ ನಾ ಹೊಕ್ಕೇನೆ. ಏ ಕೊಲ್ಕರ್ಣಿ ನಿಂದಿರ. ಏನ್ ಮಾಡ್ತಾನ ಮಗ ನೋಡೇ ಬಿಡೋಣ. ತಂಗಿ ಯಾಕೆ ಕುದ್ರದ್ ಬೇಗಂಗವ್ವ, ಏನಾತು? ಬಾರೋ ಎಣ್ಣ ಬಾ. ಹೊಲದಾಗ ಯಾರು ಇಲ್ಲ ಅಂತ ತಿಳ್ಕೊಂಡು ಈ ಸೋಗಲಾಡಿ ಸೌಕಾರ ನನ್ನ ತಲೆ ಬೋಳಿಸ್ತಾರಂತ. ಹೌದೇನೋರೇ ಸಾಹುಕಾರ, ನನ್ನ ತಂಗಿ ತಲೆ ಬೋಳಿಸ್ತೀಯ ಮಗನ? ಮತ್ತಿಕ್ಯಾಕ್ ನನ್ ಜಡಿ ಹಿಡಿದು ಜಗ್ಬೇಕಾಗಿತ್ತು? ಸುಮ್ಕದಿನ ಜಡಿ ಹಿಡಿದು ಎಳಿಯಾಕ ಆಕಿಗೆ ಮೈಯಾಗ ಸೊಕ್ಕಿರೋ ನಿನಗ ನೀ ಏನಾರ ಅಂದಿರ್ಬೇಕಲ್ಲ. ನಾ ಏನಂದಿನಿ? ನಮ್ ಹೊಲದಾಗ ದನ ಯಾಕೆ ಬಿಟ್ಟಿಯವ ಅಂತ ಕೇಳೇನಿ ಅಷ್ಟ. ಯಾರು ಹೇಳ್ತಾರ ಇದು ನಿನ್ನ ಹೊಲ ಅಂತ? ನಮ್ಮ ಅಣ್ಣ ಹೇಳ್ಯಾನ. ಹೌದೇನೋ ಕುಲಕರ್ಣಿ, ಈ ಹೊಲ ಇವ್ರದ? ಯಾಕೋ ಸುಮ್ಮನೆ ನಿಂತಿ? ಗಂಡು ಸಾಕಿದ್ರೆ ಹೇಳನ್ನು ನಿನ್ನ ಸಾವುಕಾರ್ಗ ಈ ಹೊಲ ಯಾರ್ದು ಅಂತ. ಅಲ್ಲ ತಮ್ಮ ರುದ್ರಪ್ಪ, ಮುಂದ ಈ ಹೊಲ ಒತ್ತಿ ಹಾಕ್ತೇವೆ ಅನ್ನೋ ನಂಬಿಕೆಯಿಂದ ಹಂಗಂದಿರ್ಬೇಕಳ. ಮುಚ್ಚಲೆ ಬಾಯಿನ. ಹೊಲಸು ತಿಂದು ಮೆರಿಯೋಗಿಂತ ಹಂದಿಗೆ ನನ್ನ ಹೊಲ ಹೊತ್ತಿ ಹಾಕಾಕ ನನಗೆ ತಲೆ ಕೆಟ್ಟಿಲ್ಲ. ಯಾರಿಗಲೇ ನೀ ಹೊಲಸು ತಿನ್ನೋ ಹಂದಿ ಅಂತದ್ದು? ನಿನಗ ಅಂದದ್ದು. ಯಾರ ಮ್ಯಾಲಾರ ಹಾಸಿ ಮಾತಾಡಕ ನಾ ಏನು ಹೆಣ್ಣಿನ ಜಾತಿಗೆ ಹೇಳಲ್ಲ. ಬಾಳ ದೊಡ್ಡ ಶೂರ ನೀವು ಒಬ್ಬನ ನಮ್ಮ ಊರಾಗ. ಹೌದಾ? ಹೌದು. ಈ ಊರಾಗ ನಮ್ಮ ಅಣ್ಣ ಒಬ್ಬನೇ ಶೂರ. ಅವನು ಶೂರ್ತನ ನೀನ್ ನೋಡ್ಬೇಕಂತೇನ ಎಣ್ಣ? ಈ ಸೋಗಲಾಡಿ ಅಣ್ಣ ನನ್ನ ಜಡಿ ಹಿಡಿದ್ ಜಗ್ಗ್ಯಾನ. ಅದಕ್ಕ ನೀನು ಈಕಿ ಜಡಿ ಹಿಡಿದ್ ಜಗ್ಗಿ ತೋರ್ಸು. ಗಂಗಾ ಅಂದ್ರ ನೀ ಹೇಳಿದ ಮಾತ್ರಕ್ಕ ನನ್ನ ತಂಗಿ ಜಡಿ ಹಳಿಯೋಷ್ಟು ಧೈರ್ಯ ಐತೆ ನಮ್ಗ? ಲೇ ಸಾಹುಕಾರ, ಹಾದ್ಯಾಗ ನಿಂತು ಹುಡುಗಿ ಜಡಿ ಹಿಡಿದು ಜಗ್ಗುದು ಶೂರ್ತನ ಅಲ್ಲಲೇ. ಅದು ನಿನ್ನಂತ ಪುಂಡು ಪೋಖ್ರಿಗಳು ಮಾಡೋ ಕೆಲಸ, ನನ್ನಂತವಾಗಿ ಯೋಗ್ಯ ಕೆಲಸ ಅಲ್ಲದು. ಇನ್ನ ಬೇಕಿದ್ರ ನನ್ನ ಧೈರ್ಯ ನೋಡೇ ತೀರ್ಬೇಕು ಅನ್ನೋಂಗಿದ್ರೆ ಹೇಳಲೇ. ನಿನ್ನ ಕಣ್ಣೆದುರಿಗೆ ನಿನ್ನ ತಂಗಿ ನಪ್ಪಿಕೊಂಡು ಮುತ್ತು ಕೊಡ್ತೀನಿ. ಧೈರ್ಯ ಇದ್ರ ಬಿಡಿಸ್ಕೊಬಾ. ಎಷ್ಟು ಗಟ್ಟಿಯಾಗಿ ಹಿಡಿದು ಅಪ್ಕೊಂಡ ಇವನನ್ನ. ಬಿಡಿಸ್ಬಾರ್ದ ಅಣ್ಣ, ಲೋಗೋ ಬಿಡಿಸ್ಬಾರ್ದ ನನ್ನ. ಬಿಡ್ಲೇ ನನ್ನ ತಂಗಿನ. ಎಷ್ಟು ಜಲ್ದಿ ಹ್ಯಾಂಗ ಬಿಡ್ಲಿ? ತಡಿ, ಇನ್ನ ನಾ ಮುತ್ತು ಕೊಡ್ಬೇಕ, ತಡಿಯೋ. ಯಾಕೋ ಶೂರ, ಎಷ್ಟೊತ್ತಾದ್ರೂ ನಿನ್ನ ತಂಗಿನ ಬಿಡಿಸ್ಕೊಳ್ಳಕ ಬರಲಿಲ್ಲ. ನೀನು ಸೇರು ಅಂತ ತಿಳ್ಕೊಂಡಿದ್ದು ನಿನಗೆ ನಾನು ಸವ್ವ ಸೇರು ಅಂತ ತಿಳ್ಕೊ. ತಗ, ನಾನ ಬಿಡ್ತೀನಿ. ಗಟ್ಟಿಯಾಗಿ ಹಿಡ್ಕೋ ನಿನ್ನ ತಂಗಿನ. ಸಮಾಧಾನ ತಗೋ ತಂಗಿ. ಏ ರುದ್ರ, ಇನ್ನ ನನ್ನ ಕೈಯಾಗ ನೀ ಬದುಕಂಗಿಲ್ಲಲೇ, ಬದುಕಂಗಿಲ್ಲ. ಏರ್ಲಿ ಹೋಗರೆ ಕಂಡೀನಿ. ಏದು ನನ್ನ ತಂಗಿ ಜಡಿ ಹಿಡಿದಕ್ಕೆ ಶಾಂಪಲ್ ಕೊಟ್ಟಿನಿ. ಇನ್ನು ಮುಂದೆ ನೀ ಏನಾದ್ರೂ ನನ್ನ ತಂಗಿ ಸುದ್ದಿಗೆ ಬಂದಿ ಅಂದ್ರು ನಿನ್ನ ಕಣ್ಣೆದುರಿಗೆ ನಿನ್ನ ತಂಗಿಗೆ ಬಲವಂತವಾಗಿ ತಾಳಿ ಕಟ್ಟಿ ಹಸಿ ಮಣಿ ಕರ್ಕೊಂಡು ಹೋಗ್ತೀನಿ. ಹುಷಾರಿರು ತಂಗಿ. ನಡಿಯಬೆ ಹೋಗೋಣ, ಇನ್ನೇನಾಗೋದಾಗ್ಲಿ. ಛೀ 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 ಛೀ, ಏನೋ ಸಾವುಕಾರ ಇದು? ಅಲ್ಲ, ಅಣ್ಣ ತಂಗಿ ಕೂಡಿ ಅವ್ರು ಹೋಗೋದು ಬಾಯಿ ತೆರೆದ ನೋಡಾಕ್ ಹತ್ತೀರಿ ಅಲ್ಲ. ಎಳದ ಕೆಡಿ ಹೊಡಿಬಾರ್ದ ಇಬ್ರು ಕೂಡಿ ಅವ್ರನ್ನ. ಏ ಕುಲ್ಕರ್ಣಿ, ಸಾಕ್ ಸುಮ್ ಕುಂದ್ರಲೆ. ನಮಗ ಜಗಳ ಹಚ್ಚಿ ಸಂಕಟಕ್ಕ ಕೆಡಿವಿ ಮಜಾ ಮಾಡಾಕ್ ಹತ್ತಿಯಲ್ಲ ಮಗನ. ಅಣ್ಣ, ಈ ಊರ್ ಸಾವುಕಾರನ ತಂಗಿ ಅಂತ ಜಂಬದಿಂದ ಮೆರೀತಿರ ನನಗ ತೆಕ್ಕಿ ಬಿಡದು ಮುತ್ತು ಕೊಡ್ನಲ್ಲ. ನಾ ಹೆಂಗ ಸಹಿಸ್ಕೊಂಡಿರ್ಲಿ? ಸ್ವಲ್ಪ ದಿನ ಸಹಿಸ್ಕೊಳವ, ಇನ್ನ ಅವನು ಉಳಿಸಂಗಿಲ್ಲ. ನೋಡ್ತಿರು. ಏ ಕುಲ್ಕರ್ಣಿ, ನಡಿ ಮೊದಲು ಮನೆಗೆ ಹೋಗೋಣ. ಯಾಕೋ ಯಪ್ಪ, ಬಂದೂಕು ಹೊರಗೆ ತೆಗಿಬೇಕಂತ ನೀನು? ಸುಮ್ನೆ ಹೇಳ್ದಷ್ಟು ಕೇಳ. ನಡಿ ಮನೆಗೆ ಹೋಗೋಣ. ಶಿವ 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 ಶಿವ, ಇನ್ನು ಮುಂದೆ ಏನು ಕಾದೈತೋ ನಮ್ಮ ಪಾಲಿಗೆ. ನಡ್ರಿ ಹೋಗುನು, ನಡ್ರಿ. ಯವ 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 ಸಾಕಾತ್ರವಾ ಸಾಕಾತು ಈ ಮನಿ ಕೆಲಸ ಮಾಡೋದ್ರೊಳಗ. ಈ ಸೌಕಾರರು ಮುಂಜಾನೆಯಿಂದ ಸಂಜೆ ತನಕ ದುಡಿಸ್ಕೊಂತಾವ. ತಿಂಗಳ ಬಂತಿಲ್ಲ, ಒಂದ್ 40 ರೂಪಾಯಿನ ಕೈಯಾಗಿಟ್ಟು ಕಳಿಸ್ಬಿಡ್ತಾವು. ಇಷ್ಟಕ್ಕ ನಾವು ರಾತ್ರಿ ತನಕ ದುಡಿಬೇಕು ಅಲ್ರಿ. ಹಿಂಗಾದ್ರ ನಾನು ಯಾವಾಗ ಮದುವೆ ಮಾಡ್ಕೊಳ್ಳೋದು, ಯಾವಾಗ ಸಂಸಾರ ಮಾಡೋದು, ಯಾವಾಗ ತಪ್ತೈತೋ ಏನು ಕತ್ತಿನೋ ಈ ದುಡಿಯೋದು. ಆ ವಿಧಿ ನನ್ನ ಹಣೆ ಬರನ್ನ ಯಾವ ಬಗಡಿ ಗೂಡದಾಗ ಬರ್ದಿರ್ಬೇಕು ಅಂತೀನಿ. ಏನದ ಹಣಿ ಬಡ್ಕೊಂಡು ವಿಚಾರ ಮಾಡಕತ್ತಿಲ್ಲ ಸರು? ಏನದ ವಿಷಯ? ಏನ್ ಮಾಡ್ಲ ನಿಂಗು? ಸಾಕಾಗೈತಿ ಜೀವನ. ಎತ್ತಬೇಡ ಆ ಲಂಗ ಎತ್ತಬೇಡ. ಏಯ್, ನಾ ಎಲ್ಲಿ ಎತ್ತಿರ ಲಂಗಾನ? ಹಂಗಲ್ಲ, ಮತ್ತ ನನಗ ಸಾಕಾಗಿ ಹೋಗೈತಿ ಜೀವನ ಅಂತ ಹೇಳಿ ಲಂಗ ಮುಟ್ಟಿದೆಲ್ಲ, ಇನ್ನೆಲ್ಲಿ ಎತ್ತಿ ಕಣ್ಣೀರ್ ಒರೆಸ್ಕೊಂತಾಳೋ ಅಂತ ನೀನು ನೋಡ್ಬೇಕಂತ ನಿಂತು ಬಿಟ್ಟಿದ್ದೇನೆ. ಏನಕ್ಕಿನಾರ ತಿಳ್ಕೊಳಕ ಮತ್ತು ಬಹಳ ಮುಂದ್ ನೋಡ್ ನೀನು. ಹೌದು ನೋಡ್ ಸರು, ಯಾಕೋ ಏನೋ ಹೆಂಗಾರ ಆಗಿ ಏನೇನು ಆಗಿ ಬಿಡಾಕತ್ತೈತಿ ನೋಡ್ ನನಗ.
ಏನೇನೋ ಆಗ್ತತಿ ನಿನಗ. ನಾ ಏನಾಗಕತ್ತೈತಿ? ಏನಂತ ಹೇಳಿ ಒಂದು ನಿಮಗೋ ನೀ ಕುಂಗ್ ಹಿಡ್ದಂಗಾಗಿ ಮಂಗ್ಯಾನ ಆಟ ಶುರುವಾಗಿಬಿಟ್ಟತಿ. ಒಟ್ನಾಗ ಹೇಳ್ಬೇಕಂದ್ರ ಕನಸಿನಾಗ ಸಹಿತ ನಿದ್ದೆ ಹತ್ವಲ್ ನೋಡ್ ನನಗ. ಮುಜಗಳ ಬಾಯಿನ ಮುಜುಗ. ಕನಸ್ನಾಗ ನಿದ್ದೆ ಬರ್ತೈತೇನ? ಇನ್ನು ನಿದ್ದ್ಯಾಗ ಏನಾರ ಕನಸು ಬರ್ತೈತಿ ಅಂತ ಹೇಳು. ಅದೇನೈತೋ ಯಾರಿಗ್ ಗೊತ್ತು. ಒಟ್ಟು ನನಗೆ ಎರಡೂ ಇಲ್ಲ ಅಂತ ಎರಡೂ ಇಲ್ಲ. ಅಯ್ಯ, ನಿನಗೆಲ್ಲಾ ಇರ್ಬೇಕಂತ ಅನ್ಕೊಂಡಿದ್ನಲ್ಲೋ ಶಿವನ. ನಿನಗ ಏನೇನೂ ಇಲ್ಲ. ತಿಳಿದಂಗಾತ್, ನಿನಗೇನು ಇಲ್ಲ ತಿಳಿದಂಗಾತು. ಮುಚ್ಚಿದೆ. ಕನಸ್ನ್ಯಾಗ ನಿದ್ದೆನೂ ಇಲ್ಲ, ನಿದ್ದ್ಯಾಗ ಕನಸು ಇಲ್ಲ ಅನ್ನುವಂಗ ಆಗೈತಿ ಎಂದೆ. ಹಿಂಗದ್ಯಾ? ಹೋಗ್ಲಿ ಬಿಡು, ಯಾಕೆ ಬ್ಯಾಸರ ಮಾಡ್ಕೊಂತಿ? ಇವತ್ತು ಸಾವುಕಾರ ಮನೆ ಕೆಲಸ ಸಂಬಂಧ ನನಗೂ ಬ್ಯಾಸರ ಬಂದ್ಬಿಟ್ಟೈತಿ ನೋಡು. ಮತ್ತ ನಮಗೆ ಅದಕ್ಕೆ ಬ್ಯಾಸರ ಆಗೈತಿ ಅಂತ ತಿಳ್ಕೊಂಡಿ ನೀನು? ನಮಗೂ ಸಾವುಕಾರ ಸಂಬಂಧನ ಬಹಳ ಬ್ಯಾಸರ ಆಗಿಬಿಟ್ಟೈತಿ. ಹೌದಾ? ನಿಂಗು ಮನಸ್ಸಿಗೆ ಬ್ಯಾಸರ ಹಿಡಿತು ಅಂದ್ರ ಎಲ್ಲಾನು ಬ್ಯಾಸರನ ಆಗುತ್ತ. ಈ ಸಾವುಕಾರ ಮಂದಿ ಬ್ಯಾಸರ ಆದ್ರ ಅದು ಎಲ್ಲೆಲ್ಲೋ ಹೋಗಿ ಏನೇನೋ ಮಜಾ ಮಾಡ್ಕೊಂಡು ಬರತ್ತಾರಂತ. ನಾವ್ ಎಲ್ಲಿ ಹೋಗಿ ಏನೇನು ಮಜಾ ಮಾಡೋದು ಅಂತ. ನಮ್ಮಂಥವ್ರು ಮಜಾ ಮಾಡಾಕ ನಿಂತ್ರ ಮಜಾ ಆಗುದಿಲ್ಲದು, ಮಜಾ ಆಗುತ್ತ. ಅದೇನಿದ್ರು ಸಾವುಕಾರ ಮಂದಿಗೆ ಇರ್ಲಿ ನಡಿ. ನಮ್ಮ ಮಜಾ ಅಂದ್ರೆ ಐತಲ್ಲ. ಏನು? ನೀವೊಂದು ಪದ ಹಾಡು, ನಾನು ನೋಡ್ಕೊಂತ ನಿಂದಿರ್ತೀನಿ. ಹಿಂಗಂತೀಯ? ಬಾ ಹಂಗಾರ. ಹಾಡಿದ್ರ ಮಜಾ ಇರೋದಿಲ್ಲ. ಕೈಯಾಗ ಕೈ ಕೂಡಿಸಿದ್ರ ಕುಣುಕುವಂತ ಹಾಡಿದ್ರ ಮಾತ್ರ ಮಜಾ ಬರುತ್ತ. ಹೌದಾ? ತಗೋ ಹಂಗಾರ ಹಿಡ್ಕೋ. ಆಹಾ, ಎಂತ ಮೆತ್ತ ಹಿಡಿದಿಯೋ. ದಾರ್ಯಾಗ ಯಾ ನಮ್ಮನೆ ತ್ಯಾಕಿ ಬಡದು ನಿಂತಿರೋ ನೀವು? ಯಾರು ಅಲೀವನ ನಿಂಗಣ್ಣನ? ಅಯ್ಯಯ್ಯೋ, ಯಾರ ಜಲ್ದಿ ಬರ್ರಿ ಅಯ್ಯಪ್ಪ, ಯಾರು ಬರ್ರಿ. ಏ, ಇಲ್ಲೊಂದು ಹುಡುಗಿಗೆ ಕೆಡ್ಸಾಕ ಬರ್ರಿ. ಏ ಕುಲಕರ್ಣಿ, ಮುಚ್ಕೊಳಲ್ಲ ಬಾಯಿನ. ಯಾರು ಕೆಡ್ಸಕತ್ತೀರ? ನಿನಗ ಇವ ತ್ಯಾಕಿ ಬಡದ ಕೆಡ್ಸಾಕ ಹತ್ತಿಲ್ಲ ಮತ್ತ? ಯಾ ಕುಲಕರ್ಣಿ, ಮುದುಕಾದಿ ಬುದ್ಧಿಯಲ್ಲಿಟ್ಟಿದೆ. ನಾಕಿನ ಕೆಡ್ಸಾಕತ್ತಿಲ್ಲ, ಪ್ರೀತಿ ಮಾಡಕತ್ತಿದ್ಲು. ಏ, ಅದನ್ನ ಮಾಡಬೇಡ ನೀನು ನಿಂಗಣ್ಣ. ಯಾಕ? ನಾ ಮಾಡ್ತೇನೆ ಆಕಿಗೆ ಪ್ರೀತಿ. ಮುದುವ, ಹಳೆ ಮುದುವ, ಬಾಯಾಗ ಒಂದು ಹೊಲ್ಲಿಲ್ಲ, ಪ್ರೀತಿ ಮಾಡ್ತಾರಂತ. ಪ್ರೀತಿ ನೀನು ಮೊನ್ನೆ ಹೇಳಿಲ್ಲ ನನ್ನ ಸುದ್ದಿ ಬರಬೇಡ ಅಂತ. ನೀ ಹಿಂಗ ಹೇಳ್ಕೊಂತ ಇರು, ನಾ ಹಂಗ ಮಾಡ್ಕೊಂತಾನೆ ಇರ್ತೇನಿ. ಏನ ಪ್ರೀತಿನ? ಹಂಗಾರ ನಾ ಮುರ್ಕೊಂತಾನೆ ಇರ್ತೀನಿ. ಏನು? ನಿನ್ನ ಕೈಕಾಲ್ನ. ಯಪ್ಪ, ನಿಂಗು ಮಹಾರಾಜ, ನೀನು ಜೋಡ್ ಗುಂಡಿಗೆ ಅವದಿಯಪ್ಪ. ನಾವು ಅಂಟಿ ಅಲಿಬಿನವದೇನಿ. ನೀನು ಕೂಡ ಇರ್ಸ ನನಗೆ ಬೇಡ, ಕೈ ಮುಗಿತೇನಿ. ನೀನು ಸುದ್ದಿ ಒಂದು ಬಿಟ್ಟು ಬಿಡು ಮಾರಾಯ ನೀನು. ಕುಲಕರ್ಣಿ, ಈಗ ನೀನಾಗೆ ಎಬಸಾಕ್ ಹತ್ತಿಯ ನನಗ ಸಿಟ್ಟ. ಏಳಬಾರ್ದು ಎತ್ತು ಅಂದ್ರ ಆಗಬಾರ್ದು ಆಗತ್ತಾ ಮತ್ ಹಂಗಾರ? ಯಪ್ಪ ತಂದೆ, ಈಗ ಖರೇನೆ ಹೇಳಕ್ ಹತ್ತೈತಿ ಹೌದಲ್ಲೋ? ಏನದ ಸಿಟ್ಟು? ಇನ್ನು ನಾ ಇಲ್ಲಿ ನಿಂತ್ರ ಮುಕ್ಕಬೇಕಾಕೈತಿ. ನಾ ಗೊಂಜಾಳ ಹಿಟ್ಟು ಬರ್ತೇನಪ್ಪ ನಿಂಗಣ್ಣ, ಬರ್ತೇನೆ ನಾನು. ನಿಂಗಣ್ಣ ಗುಂಗಣ್ಣ ಹೆಂಗ್ ಹೋಗ್ಕ ನೋಡ, ಹಂಗ ಹಿಂದ್ ನೋಡ್ಕೊಂತ ಹಂಗ ಹೋಗಲಿ ಬಿಡಬಾರ್ದ. ಅವನ್ ಸುದ್ದಿ ತಗೊಂಡು ಏನ್ ಮಾಡ್ತಿ ಬಿಡು. ಅದ ಅಂತೇನಿ. ಪಾಪ ಅವನಾರ ಏನ್ ಮಾಡ್ಯಾನ, ಮುದಿ ಚಪಲ ಹಂಗ ಮಾಡ್ಸತ್ತ. ನಡಿ ಅಲ್ಲೇ ಹೊಲ್ದಾಗ ಹೋಗಿ ಮಾಡು ನಡಿ. ಏನ ದಗದಾನ ಇನ್ನೇನು ಮಾಡೋದೈತಿ ನಮ್ಮ ಹಣೆ ಬರ್ದಾಗ. ಮಾಡಿ ಸಾಯೋದೈತಿ. ನಡಿ ಹೋಗು ನಡಿ. ಅವರ ಹೊಲ ಅಂತೂ ಬಂತು, ಇನ್ನರ ಹೇಳ್ರಿ ವಿಷಯನ. ಹೊಲ್ದಾಗ ಹೇಳ್ತೀನಿ ಅಂದ್ರಲ್ಲ, ಕಾಲ್ ನೋಸಕತ್ತೈತಿ, ಹೇಳ್ರಿ ಅವರ. ಹೇಳ್ತೀನಿ ತಡಿ ಸರೋಜ. ಆ ಧೀರ ಗಂಡಸಿನ ಗುಣ ಹೆಂಗಂತಿ? ಧೀರ ಗಂಡಸರ ಈ ಊರಾಗ ನಮ್ಮ ನಿಂಗುನ ಬಿಟ್ರೆ ಮತ್ತೆ ಯಾರು ಇಲ್ಲ. ಆದ್ರೆ ಇವರು ನಮ್ಮ ನಿಂಗು ವಿಷಯ ಹೆಂಗೆ ಮಾತಾಡ್ತಾರ? ಸಾಧ್ಯನೇ ಇಲ್ಲ. ಧೀರ ಗಂಡಸಂದ್ರೆ ಯಾರ್ರೀ ಅವರ? ಮತ್ಯಾರು? ಊರ್ ಮಂದೆಲ್ಲ ನಮಗಂಜಿ ನಡ್ಗೋ ಮುಂದ ನಮ್ಮ ಎದುರಿಗೆ ಎದಿ ಸೆಟಿಸ್ ತಿರ್ಗಾಕತ್ತಾನಲ್ಲ, ಆ ರುದ್ರ. ನಮ್ಮ ರುದ್ರಣ್ಣ ನಿಮಗ ಧೀರ ಗಂಡಸ ಕಂಡ ಕಾಣಿಸಿದ್ರನ್ರೆ? ಅಲ್ಲೇನ್ ಮತ್ತೆ 4 ಮಂದಿ ಎದುರಿಗೆ ಈ ಕಾವೇರಿನ ಎಳೆದು ಗಲ್ಲಕ್ಕೆ ಮುತ್ತು ಕೊಟ್ನಲ್ಲ, ಅಂತ ಧೀರತನದ ಗುಂಡಿಗೆ ಮತ್ಯಾರ್ಗೈತಿ ಊರಾಗ? ಅಂದ್ರ ಈ ವಿಷಯದಾಗ ರುದ್ರಣ್ಣನ ಮೇಲೆ ನಿಮಗೆ ಸಿಟ್ಟು ಐತಿ ಅಂದಂಗ ಆತು. ಹೌದು, ಮೊದ್ಲು ಬಾಳ್ ಸಿಟ್ಟಿತ್ತು ಅವನ ಮ್ಯಾಗ. ಸೇಡ್ ತೀರಿಸ್ಕೊಳ್ಬೇಕು ಅಂತ ನನ್ನ ಎದ್ಯಾಗ ಕುದಿಯಾಕತ್ತಿತ್ತು. ಆದ್ರೆ ಯಾಕ ಏನ ಈ ಸೇಡಿನ ಕುದಿ ಪುಟಿಯವಲ್ದ. ಪುಟಿಯವಲ್ದ್ರೆ ಯಾಕೆ ಪುಟಿಯವಲ್ದು? ಯಾಕಂತೀರಿ ಅವರ? ಅದ ನನಗೆ ತಿಳಿಯಾಕತ್ತಿಲ್ಲ ಸರು. ಏನ್ ಮಾಡ್ಲಿ ನಾನು? ಅವ ಅವತ್ತು ನಾನು ಒಂದು ಗಲ್ಲಕ್ಕೆ ಕೊಟ್ಟ ಮುತ್ತು ನನಗೆ ಹುಚ್ಚ ಹಿಡಿಸ್ಬಿಟ್ಟೈತಿ. ಇವತ್ತು ಮತ್ತೊಂದು ಗಲ್ಲ ಅದೇ ಥರ ಮುತ್ತು ಕೇಳಾಕತ್ತೈತಿ. ಅದಕ್ಕೆ ನೀನು ಇಲ್ಲಿ ಕರ್ಕೊಂಡು ಬಂದೀನಿ. ಹೋಗ್ರಿ ಅವರ,
ನಾನು ರುದ್ರನ ಕೊಟ್ಟಂಗ ನಿಮಗೆ ಇನ್ನೊಂದು ಗಲ್ಲಕ್ಕೆ ಮುತ್ಕೊಳ್ರೆ ಹೋಗ್ರಿ. ಏನ್ರಿ ನೀವು ಅವ ಎಲ್ಲಿ ನಾನು ಎಲ್ಲಿ ಒಲೆವ ನಾಚಿಗೆ ಬರ್ತೈತಿ ಹೋಗ್ರಿ. ಅಲ್ರಿ ಏ ಸರೋಜ, ನೀ ಕೊಡೋ ಮುತ್ತು ಬೇಕಾಗಿಲ್ಲ ನನಗ. ಮತ್ತೆ ಯಾರ್ದು ಬೇಕ್ರಿ ನಿಮಗ? ನನ್ನ ಮನಗಿದ್ದ ಧೀರ ಆ ಶೂರನ ಮುತ್ತಿಗಾಗಿ ಈ ನನ್ನ ಮನ ಹಾತೊರಿತಾ ಇದೆ. ಇವತ್ತು ಅವ ನನ್ನ ಗಲ್ಲಕ್ಕೆ ಮುತ್ತು ಕೊಡಾಕ ಬೇಕು. ಅಯ್ಯೋ ಯಾರನಾರ ಒದ್ಸಾಕ್ಯ ಪೈಕಿ ಒಲ್ಲೆ ವಯವ್ವ. ಅಲ್ರಿ ಒಮ್ಮಿದೊಮ್ಮೆ ಅವ ಮುತ್ತು ಕೊಡ್ಬೇಕು, ಅವನ ಹೊತ್ಕೊಂಡು ಬಾ. ಹೆಂಗೆ ಹೊತ್ಕೊಂಡು ಬರೋಂತ ಆಸಾಮ್ರೆ ಹೆಂಗೆ ಕರ್ಕೊಂಬರ್ಬೇಕು ನೀವ ಹೇಳ್ರಿ ಅವರ. ನೋಡ, ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ಆ ರುದ್ರ ಈ ಹೊಲಕ್ಕೆ ಬರ್ತಾನ ಇಲ್ಲ ಅಷ್ಟ ಹೇಳು. ಬರ್ತಾನ ಇಲ್ಲಂತ ಯಾಕ್ರಿ ಅವರ? ಬಂದ್ ನೋಡ್ರಿ ರಣಧೀರ, ನಟ ಸಾರ್ವಭೌಮ, ರಣ ಪ್ರಚಂಡ ಬಂದ ಬಿಟ್ಟ. ಹೌದಲ್ಲ? ಯಾರಂತ ತಿಳ್ಕೊಂಡ್ರಿ? ನಾನು ನಿಂಗೋರಿ. ನಾವೊಂದು ಹೇಳಿದ್ರೆ ನೀವೊಂದು ಕೇಳ್ತೀಯಲ್ಲ. ನಿಂಗೂ ಯಾರಿಗೆ ಬೇಕಾಗೈತಿ? ತಡ್ಕೊಳ್ರಿ ಅವರ. ಆ ನಮ್ಮ ನಿಂಗು ಕೂಡ ನಮ್ಮ ರುದ್ರಣ್ಣನ ಬರಾಕತ್ತ ನೋಡ್ರಿ ಅವರ. ಹೌದಲ್ಲ? ಏ ಸರು, ಅಲ್ಲಿ ನೋಡು, ಇವತ್ತು ಅವನ ಎಷ್ಟು ಚಂದ ಕಾಣಕತ್ತಾನಲ್ಲ. ಹೌದ್ರಿ, ನಮ್ಮ ನಿಂಗುನು ಭಾಳ ಚಂದ ಕಾಣ್ತಾನ್ರಿ. ಇವಳ್ದೊಂದು ಇಲ್ಲ ಹೇಳ್ರಿ ಅವರ. ನಮಗೆ ಬೇಕಾದ ಹುಡುಗ್ರಿ ಅವ ಹೆಂಗ ಇರ್ಲಿ, ಮೂಗರ ಸೊಟ್ಟಿರ್ಲಿ, ಕೈಯರ ಸೊಟ್ಟಿರ್ಲಿ, ಯಾವ್ದಾರ ಒಂದು ಭಾಗ ಸೊಟ್ಟಿರ್ಲಿ, ಒಟ್ಟವು ಏನೋ ಸೊಟ್ಟಿದ್ರು ಭಾಳ ಚಂದ ಕಾಣ್ತಾವ್ರಿ ನಮ್ಮ ಕಣ್ಣಿಗೆ. ಈಗ ನೋಡ್ರಿ ನಿಮ್ಗೆ ಹೆಂಗೆ ಚಂದ ಕಾಣಕತ್ತೇನ ಹಂಗ ನಮಗೂ ನಿಂಗೂ ಭಾಳ ಚಂದ ಕಾಣ್ತಾನ್ರಿ. ಏ ಸಾಕು ಸುಮ್ನಿರ, ಇಲ್ಲೇ ಹತ್ರ ಬಂದವನು. ನಿಕಟ ಸರೋಜ ತಂಗಿ ಏನೋ ಹರಟಿ ಹೊಡ್ಯಾಕ ನಿಂತಂಗೆ ಕಾಣತ್ತಲ್ಲ ಇಲ್ಲಿ. ಹೌದು ರುದ್ರಣ್ಣ, ಆಕಿ ನಮ್ಮ ಸಾಹುಕಾರ್ತಿ ಕೂಡ ಬಂದಾಳ ಅಂದಿಂದ ಅವ್ರ ಹರಟಿ ಬ್ಯಾರೇನೇ ಇರ್ತಾವಳ. ನಿನಗೆ ಯಾಕೆ ಬೇಕು? ಹೋಗೋಗು, ನಿನ್ನ ಕೆಲಸ ನೀ ಮಾಡು, ನನ್ನ ಕೆಲಸ ನಾ ಮಾಡ್ತೀನಿ. ಹಿಂಗಂತೀಯ? ನಡಿ ಹಂಗಾದ್ರೆ. ನಮಗಾರ ಯಾಕೆ ಬೇಕಪ್ಪ ಮತ್ತೊಬ್ಬರ ವಿಷಯ? ನಾನು ನಡಿತೀನಿ ಹಂಗಾರ. ನಡಿ. ಏ ಸರೋಜ, ಸ್ವಲ್ಪ ನಿಂದ್ರ ಅಂತ ಹೇಳ ಅವಂಗ. ಲೇ ನಿಂಗ ಯಾರಿಗೆ ನಿಂದ್ರು ಅಂತಾಳಲೇ ಈಕಿ? ಮತ್ಯಾರಿಗೆ? ನಮ್ಮೂರು ಶೂರ ರುದ್ರನಿಗೆ ಅಂತ ಹೇಳು ಸರೋಜ. ಯಾಕ ಮತ್ತೇನಾರ ಕಾಲ್ ಕೆದ್ರಿ ಜಗಳಕ್ಕೆ ಬರುವಂಗದಾಳೇನು? ಮತ್ತ ಕೇಳೋ ನಿಂಗ. ಕಾಲ್ ಕೆದ್ರಿ ಜಗಳ ತೆಗಿಯಾಕೆ ನನಗೇನು ಬುದ್ಧಿ ಕೆಟ್ಟಿಲ್ಲ ಅಂತ ಹೇಳು ಸರೋಜ. ಮತ್ತೆ ಎದುರು ಸಂಬಂಧ ನಿಂದ್ರಿಸ್ತಿ ಅಂತ ಬಿಡಿಸಿ ಹೇಳನ್ನೋ ನಿಂಗ. ಸಾಕು, ಸುಮ್ಮನೆ ಆಗ್ತೀರ ನಿನ್ನ. ಇಬ್ರು ನಿಮ್ಮಷ್ಟಕ್ಕೆ ನೀವು ಮಾತಾಡ್ಕೊಳ್ಳೋ ಮುಂದೆ ನಮ್ಮ ಹೆಸರು ಯಾಕೆ ತೆಗಿತೀರಿ? ಏ ನಿನ್ನ ಮಾನಗೇಡಿ, ಇದು ಹೇಳು ಮಾಡಿಸ್ದ ಮಬ್ಬು ನೋಡು, ಅಷ್ಟು ಗೊತ್ತಾಗೋದಿಲ್ಲ ನಿನಗ. ಥೂ, ಆ ಕಥಿನ ಬ್ಯಾರೆ ಆಯ್ತು ನೋಡು. ಈಗ ನಂದು ನಿಂದ ಹೆಂಗೈತಿ ನಿಮ್ಗೆ ಗೊತ್ತಾಗದಲ್ಲ ಬಿಡು. ಅವ್ರು ಏನಾರ ಮಾಡ್ಕೊಂಡು ಸುಧಾರಿಸ್ಕೊಂತಾರ, ನೀ ಬಾಯ್ಲಿ. ಅವರ ನಾವು ಅಚ್ಚಿ ಹೊಲ್ದಾಗ ಹೋಗ್ತೀವ್ರಿ. ರುದ್ರಣ್ಣ ಅವರ ಅದೇನೋ ಕೇಳ್ತಾರಂತ ನೋಡಪ್ಪ. ಬಾರ ನಾವು ಅಲ್ಲಿ ಹೋಗೋಣ ಬಾ. ಏ ಸರೋಜ ಬಾಯಿಲಿ. ಏ ನನ್ ಬಿಟ್ಟು ಹೋಗ್ಬೇಡವಾ, ನಂಗೆ ಹೆದರಿಕೆ ಬರತೈತಿ. ಏಯ್ ಸರೋಜ, ನಡಿ ನಡಿ ನಡಿ. ಬ್ಯಾಡ್ರವ, ನಾವಿಬ್ರು ಇಲ್ಲಿ ನಿಂತು ಬಿಟ್ವಿ ಅಂದ್ರ ಶಿವ ಪೂಜೆದ ಕಡ್ಡಿ ಬಿಟ್ಟಂಗ ಆಕೇತಿ. ನಿಂತಿಯಲ್ಲ ಮಾರಿ ನೋಡ್ಕೊಂಡು ನಡಿ ಹೋಗೋಣ. ನೀನು ಹೊಂಟಲ್ಲೋ ನಿಂಗಣ್ಣ? ಇದ್ರ ಹಕ್ಕಿಕತ್ತ ತಿಳಿವಲ್ ನನಗೆ. ಅದೇನು ಹಕ್ಕಿಕತ್ತ ಐತಿ? ಬರ್ತೀಯನ? ನಡಿ 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 ನಡಿ. ಅವ್ರಂತೂ ಹೋದ್ರು. ಸಟ್ನ ಅದೇನು ಕೇಳ್ಬೇಕಂತೀವಿ ಕೇಳಿಬಿಡು, ಪಟ್ ಅಂತ ಉತ್ತರ ಕೊಟ್ಟು ಹೋಗಿಬಿಡ್ತೀನಿ. ನೋಡ್ರುದ್ರ, ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋದು ಬೇಡ. ಕಡ್ಡಿ 2 ತುಂಡು ಮಾಡ್ದಂಗೆ ಹೇಳ್ತೀನಿ, ನೀ ನನಗೆ ಬೇಕು. ನಾನು ನಿನಗೆ ಬೇಕು ಅಂದ್ರ ಯಾವ ರೀತಿ ಬೇಕಂತಿ ನೀನು? ಅಂದ್ರ ಅದಕ್ಕೂ ರೀತಿ ನೀತಿ ಇರ್ತಾವನ? ಹೌದು, ಮತ್ತೆ ನಿಮ್ಮ ಸಾಹುಕಾರಿಕೆ ಗತ್ತಿನ್ಯಾಗ ಮೆರೆಯೋ ಶ್ರೀಮಂತರು ನೀವು ಅಂದಾಗ ನನ್ನನ್ನೇನು ಖರೀದಿ ಮಾಡ್ಬೇಕಂತೀಯೋ, ಏನು ನಿನ್ನ ಹುಡುಗಾಟಿಕೆಗೆ ಮಜಾ ಮಾಡಾಕ ನನ್ನ ಜೋಡಾಗು ಅಂತೀಯೋ, ಅಥವಾ ಖಾಯಂ ನನ್ನ? ರುದ್ರ, ಮಾತಾಡ್ಬೇಡ ಮುಂದೆ. ಈ ನಿನ್ನ ಮಾತನಾಡುವ ಗಡುಸ್ತನದ ವೈಖರಿ, ಈ ನಿನ್ನ ಸುಂದರವಾದ ರೂಪ, ನಿನ್ನ ಶೂರತನ ನನಗೆ ಹಿಡಿಸೈತಿ. ನಾ ಇದಕ್ಕೆಲ್ಲ ಮಳ್ಳರ್ದೀನಿ. ಸತ್ಯವಾಗೂ ಹೇಳ್ತಾ ಇದ್ದೀನಿ ರುದ್ರ, ನಾ ನಿನಗೆ ಸೋತು ಕೇಳ್ತಾ ಇದ್ದೀನಿ, ನನ್ನನ್ನು ಮದುವೆ ಆಗ್ತೀಯಾ? ಏನಂದಿ ನೀನು? ಮದುವೆ ನಿನ್ನ ಕೂಡ? ಏನು ಸಾಹುಕಾರ್ತಿ, ನನ್ನ ಪರೀಕ್ಷೆ ಮಾಡಕತ್ತೀಯ ನೀನು? ಮನುಷ್ಯಾಗ ಆಸೆ ಇರಬೇಕ ಹೊರತು ದುರಾಸೆ ಇರಬಾರದು ಅನ್ನೋ ಜಾತಿ ಜನ ನಾವು. ನಿನ್ನ ಸಾಹುಕಾರಿಕೆ ಕೊಬ್ಬು ಮುರಿಬೇಕು ಅಂತ ನನ್ನಲ್ಲಿ ಆಸೆ ಐತೆ ಹೊರತು ನಿನ್ನ ಮದುವೆ ಮಾಡಿಕೊಳ್ಬೇಕು ಅನ್ನೋ ದುರಾಸೆ ನನ್ನ ಹತ್ರ ಎಂದೆಂದೂ ಇಲ್ಲ. ರುದ್ರ ರುದ್ರ ರುದ್ರ, ಒಡಪ್ನಾಗ ಮಾತಾಡಿ ಯಾಕೆ ನನ್ನ ಮನ ನೋಯಿಸ್ತಾ ಇದೀಯಾ? ಎಂದು ನೀ ನನ್ನ ಗಲ್ಲಕ್ಕೆ ಮುತ್ತು ಕೊಟ್ಟಿಯೋ ಅಂದೇ ನನ್ನ ಸಾಹುಕಾರಿಕೆ ಕೊಬ್ಬು ಮುರಿದು ಬಿಟ್ಟೈತಿ. ನಿನ್ನ ಮ್ಯಾಲೆ ಆಸೆ ಆಗೈತಿ. ಈ ಮಾತು ನಾನು ಸಾಹುಕಾರಿಕೆ ವಜನ್ದಾಗ ಹೇಳಾಕತ್ತಿಲ್ಲ. ಒಂದು ಹೆಣ್ಣಾಗಿರೋ ತನ್ನದ ಆಸೆಯಿಂದ ಹೇಳ್ತಾ ಇದ್ದೀನಿ. ಅದಕ್ಕೆ ನೀ ಹೂ ಅಂದ್ರೆ ಸಾಕು. ಈ ಸಾಹುಕಾರಿಕೆ ವಜನ ಬಿಟ್ಟು ಉಟ್ಟು ಬಟ್ಟೆಯಾಗ ನೀನು ಹಿಂದೆ ಬರಕ್ಕೆ ನಾ ತಯಾರದೀನಿ. ಹೇಳು ರುದ್ರ, ಇದಕ್ಕೆ ನಿನಗೆ ಒಪ್ಪಿಗೆ ಐತೇನು? ಅದೇನೋ ಸರಿ ಆಯ್ತು.
ಆದ್ರೆ ನಿನ್ನ ನನಗೆ ಕೊಟ್ಟು ಮದುವೆ ಮಾಡಾಕ ನಿಮ್ಮ ಮಣ್ಣು ಒಪ್ತಾನ? ನನ್ನ ಆಸೆಗೆ ನನ್ನ ಅಣ್ಣನ ಒಪ್ಪಿಗೆ ನನಗೆ ಬೇಕಾಗಿಲ್ಲ. ಅವ ಒಪ್ಪಲೇ ಬಿಡ್ಲಿ, ನಾನೇನು ಹಿಂದೆ ಬರಕ್ ತಯಾರಿದ್ದೀನಲ್ಲ. ಛ ಓಡಿಸ್ಕೊಂಡು ಹೋಗಿ ನಿನ್ನ ಮದುವೆ ಆಗಾಕ ನಾ ಏನು ಹೇಳಿ ಅಲ್ಲ. ಮದುವೆ ಆಗುವುದ ಖರೆ ಆದ್ರೆ ಮನಿ ಮುಂದೆ ಹಂದ್ರ ಹಾಕ್ಸಿ 4 ಮಂದಿ ಗುರು ಹಿರಿಯರ ನಡುವೆ ಧೈರ್ಯವಾಗಿ ತಾಳಿ ಕಟ್ತೀನಿ. ಆ ಕೆಚ್ಚದೆ ನೀನೆಲ್ಲ ಐತಿ ಅಂತ ನನಗೆ ಗೊತ್ತು. ಒಟ್ನಾಗ ನನ್ನ ಮದುವೆ ಮಾಡ್ಕೊಳಕ್ ಒಪ್ಪಿದೆಯಲ್ಲ, ಅಷ್ಟೇ ಸಾಕು. ಕೊಂದ ಪಾಪಕ್ಕಿಂತ ನೊಂದ ಪಾಪ ದೊಡ್ಡದು ಅಂತ ಹಿರಿಯರು ಹೇಳ್ತಾರ. ಅಂದಮ್ಯಾಲ ಒಲದ ಹೆಣ್ಣಿಗೆ ಮರಗಿಸಬಾರದು ಅಂತ ನಾನು. ಹಾ 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 ಬಲು ಬೆರ್ಕಿ, ಬಹಳ ಕಳ್ಳ. ಹೌದು, ಈ ಬೆರಕಿ ಕಳ್ಳನ ಮೆಚ್ಚಿದ ಮಳ್ಳಿ ನೀನು. ಆ ಹಾ ಹಾ ಸಾಕು 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 ಹುಡುಗಾಟ್ಕಿ. ಏಯ್ ಏನದು? ಈ ಗಲ್ಲಕ್ಕ ಒಂದು ಮುತ್ತು ಕೊಡ್ಬೇಕು ನೀ. ಮುತ್ತು ಯಾಕೆ? ಅವತ್ತು ಒಂದು ಗಲ್ಲಕ್ಕೆ ಮುತ್ತು ಕೊಟ್ಟು ಈ ಗಲ್ಲ ಖಾಲಿ ಹಂಗ ಉಳ್ದೈತ. ಮೇಲಾಗಿ ಒಂದ ಗಲ್ಲಕ್ಕೆ ಮುತ್ತು ಕೊಟ್ರ ಸ್ವರ್ಗ್ತಾರಂತ. ಅಯ್ಯೋ ನನ್ನ ಚಿನ್ನ, ಸ್ವರ್ಗ ಹೋಗ್ತೀಯ ಇಲ್ಲ ನೀನು. ಹಾಗಿದ್ರೆ ಯಾರು ಬೇಡ ಅಂತಾರ, ಕೊಟ್ಟೇ ಕೊಡ್ತೀನಿ. ಆವತ್ತು ರೋಷದಾಗ ಮುತ್ತು ಕೊಟ್ಟೆ, ಇವತ್ತು ಪುಟ್ಟಾಪೂರ ಪ್ರೀತಿ ತುಂಬಿದ ಮುತ್ತು. ಕಾವೇರಿ ಹತ್ರ ಬಾ. ಅಷ್ಟು ದೂರ ಸರಿದ್ರೆ ಹ್ಯಾಂಗ? ಸಾಕ? ಇನ್ನೊಂದು ಕೊಡ್ಲೆ? ಸಾಕು ಸದ್ಯಕ್ಕೆ ಇಷ್ಟು ಸಾಕು. ಮುತ್ತಿನ ಮಳೆ ಮುಂದೆ ಸುರಿಸುವಂತಿ. ಬಾ ಹೋಗೋಣ. ಮತ್ತೆಲ್ಲಿಗೆ? ಅಲ್ಲಿ ತನ ಜೋಡಿಯಾಗಿ ಹೋಗೋಣ. ಆಮೇಲೆ ನಾನು ನಮ್ಮ ಮನೆಗೆ ಹೋಗ್ತೀನಿ, ನೀನು ನಿಮ್ಮ ಮನೆಗೆ ಹೋಗ. ಅಷ್ಟೇನಾ? ನಡಿ, ಹಾಗಾದ್ರೆ ಹೋಗೋಣ. ಆಹಾ ಆಹಾ ನಿಂಗು ಜೋಡಿ ನೋಡು ಎಂತ ಚಂದ ಒಪ್ಪೈತಿ. ನಾವ್ ಯಾವಾಗ ಹಿಂಗಾಗೋದು? ಹೌದು ನೋಡು, ಈಗ ಒಪ್ಪಿದು ನೋಡು ಜೋಡಿ. ಜೋಡಿ ಆಗ್ಲಾರ್ದವ್ರು ಜೋಡಿ ಆಗ್ಯಾರಂದ್ರ ನಮ್ಮೂರು ತಣ್ಣಗಿರುತ್ತ. ತಣ್ಣಗ? ಅದೇಂಗ? ಮತ್ತ ದಿನದಿನಕ್ಕ ಜಗಳ ಆಡೋ ನಮ್ಮ ಸಾವುಕಾರ ರುದ್ರನಿಗೆ ಬೀಗ ಆಗಿಬಿಟ್ಟ ಅಂದ್ರ ತಣ್ಣಗಾದಂಗ ಆತಿಲ್ಲ. ಮತ್ತ ಹೌದ್ ನೋಡ, ಖರೆ ಐತಿ ನಿನ್ನ ಮಾತು. ಏನಾದ್ರೂ ಜೋಡಿ ಭಾರಿ ಕೂಡೈತಿ. ನೋಡ್ದವ್ರ ಕಣ್ಣು ಕುಕ್ಕಿ ನೆದರ್ ಹಾಕೈತಿ ಇವ್ರಿಗೆ. ಹೌದ ಆ ಜೋಡಿನ ಹಂಗೈತಿ. ನಮ್ಮ ಜೋಡಿ ಐತಿ ನೋಡು ಯಪ್ಪ. ಈ ಜೋಡಿ ಯಾಕ ಏನಾಗೈತಿ ನಮ್ ಜೋಡಿಗೆ? ಜೋಡಿಗೆ ಏನಾಗಿಲ್ಲ, ಆದ್ರೂ ಆ ಜೋಡಿ ಹಂಗ ಕೂಡಿಲ್ಲ ಅಷ್ಟೇ. ಅಂದ್ರೆ ಏನು ಬಿಡಿಸಿ ಹೇಳ ನನಗ. ಅವ್ರು ನೋಡು ಒಬ್ರಿಗೊಬ್ರು ತಬ್ಬಿಕೊಂಡು ಹೆಂಗ ಮುದ್ದು ಕೊಟ್ಕೋಂತ ಹಂಗ ನೀವಂತಿನ ನನಗ ಮುದ್ದು ಕೊಟ್ಟಿಯನ. ಅಯ್ಯಯ್ಯೋ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯೋ? ನೀ ಶುರು ಹಚ್ಕೋ, ನಾನು ತಯಾರ. ನಾ ಮುತ್ತು ಕೊಡಂಗಿಲ್ಲ. ಮತ್ತ ನೀ ಹೂ ಅಂದ್ರ ನಾ ಬ್ಯಾರೇನ ಮಾಡ್ತೀನಿ. ಅಯ್ಯಯ್ಯೋ, ಬ್ಯಾರೆ ಏನ್ ಮಾಡ್ತಿ? ನಿನ್ನ 2 ಕೈ ಹಿಡ್ಕೊಂಡು ಅಯ್ಯಯ್ಯೋ ಮುಂದೆ ಹೇಳೋ, ತಡ್ಕೊಳಕ್ಕಾಗವಲ್ದು. ಬಾಯಾಗಿಟ್ಟು ಮುಂದ ಅದೇನೋ ಅಂತಾರಲ್ಲ ಏನು? ತುಟಿಯೊಳಗಿನ ಜೇನು ಇರ್ತಿ. ಅಯ್ಯೋ, ನಾವು ಅಲ್ಲಪ್ಪ ಹಂಗ ಮಾಡಿದ್ರೆ. ನಾವು ಅಲ್ಲಪ್ಪ ಹಂಗ ಮಾಡಿದ್ರ ಅದೇನೋ ಮುಂದೆ ಬರ್ತೈತಂತ. ಏನು ಬರ್ತೈತಿ? ಅದೇನು ಅಂತಾರಲ್ಲ, ನನಗೆ ಹೇಳಕ್ ಬರವಲ್ದು. ನಾವಲ್ಲ ಅದ ನನಗೂ ಗೊತ್ತಾಯ್ತಳ. ಅದು ಹೆಂಗ ಮಾಡಿದ್ರು ಬರಂಗಿಲ್ಲ. ಮತ್ತೆ ಹೆಂಗ ಮಾಡ್ರೆ ಬರ್ತೈತಿ? ಸಿಕ್ಕವರಿಗೆ ಮುತ್ತು ಕೊಟ್ಕೊಂತ ಹೋದ್ರ ಬರ್ತೈತಂತ. ಅಲ್ಪ ಏನಾದ್ರೂ ನಾವು ಅಲ್ಲೇ ಓಕೆನಾ? ಹೊತ್ತಕೈತಿ, ನೀವ್ ಒಬ್ಬನ ಮಾಡ್ಕೊಂಡು ಬಾ. ತಡಿಯ, ನಾನು ಬರ್ತೀನಿ. ಹೋಗೇ ಬಿಟ್ಲಲಿಕ್ಕೆ ಅಲ್ಲ, ಮುತ್ತು ಕೊಡಕ್ ಹೂ ಅಂದಿದ್ಲು, ಅದನ್ನರ ಮಾಡ್ಲಿಲ್ಲ ನಾನು. ಇರ್ಲಿ ಎಲ್ಲಿ ಹೊಕ್ಕಳ, ಇನ್ನೊಮ್ಮೆ ಸಿಗಲಿ. ಸಿಕ್ಕಲ್ಲ ಮುತ್ತು ಕೊಟ್ಟು ಬಿಡ್ತೀನಿ. ತಂಗಿ ಕಾವೇರಿ, ಯಾಕಣ್ಣ ಇಷ್ಟ್ಯಾಕೆ ಒದರಾಗತ್ತಿದಿ? ಏನಾಗೈತಿ? ಏನಾಗೈತಿ ಅಂತ ಕೇಳ್ತೀನವ. ಕೆಟ್ಟ ಸುದ್ದಿ ಬಂದು ನನ್ನ ಕಿವಿಗೆ ಮುಟ್ಟೈತಿ. ಅದು ಖರೇನೋ ಸುಳ್ಳು ನನಗೂ ಗೊತ್ತಾಗಬೇಕಾಗೈತಿ. ಕೆಟ್ಟ ಸುದ್ದಿದ? ಯಾವ್ದದು? ನಮ್ಮ ವೈರಿ ಆ ರುದ್ರನ ಕೂಡ ನೀ ಚಕ್ಕಂದ ಆಡಾಕ್ ಹತ್ತಿದ್ಯಂತ ಆ ದುಂಡೆ ಹೇಳಿದು ಖರೇನ? ಚಕ್ಕಂದ ಆಡಾಕತ್ತಿದ್ದೀನಿ ಅನ್ನೋದು ಸುಳ್ಳು. ಅವನ್ ಕೂಡ ಪ್ರೀತಿಯಿಂದ ಮಾತಾಡಿ ಅವನ ಪ್ರೀತಿಗೆ ಸೋತೋಗಿದ್ದೀನಿ ಅನ್ನೋದು ಖರೆ. ಏನಂದಿ? ನಮ್ಮ ವೈರಿಯ ಪ್ರೀತಿಗೆ ಸೋತ್ ಹೋಗಿನಿ ಅಂತ ಹೇಳಾಕ ನಾಚಿಕೆ ಬರುದಿಲ್ಲ ನಿನಗೆ?
ಇದ್ರಾಗ ನಾಚಿಕೆ ಅನ್ನೋದು ಏನೈತಣ್ಣ? ನನಗಂತೂ ತಂದೆ ತಾಯಿ ಯಾರೂ ಇಲ್ಲ, ಇರಾವ್ ನೀವೊಬ್ಬನ ಅಂದ ಬಳಕ ಹೆಣ್ಣಾಗಿ ನನ್ನ ಆಸೆ ಹೇಳ್ಬಾರ್ದೇನ? ಹೇಳಬೇಕು ಹೇಳಬೇಕು, ಆದ್ರೂ ಹೇಳು, ಆಸೆಕ್ಕೊಂದು ಮಿತಿ ಇರಬೇಕು. ಇಂಥ ವೈರಿನ ಆಸೆ ಪಟ್ರೆ ನಮ್ಮ ಅಣ್ಣ ಒಪ್ಪುವುದಿಲ್ಲ ಅಂತ ಅನ್ನೋದು ಖಬರರ ಬೇಡ ನಿನಗೆ. ಅಣ್ಣ, ಆಸೆ ಆತುರದಾಗ ನಾ ಹಿಂಗೆ ಮಾಡಾಕತ್ತೀನಿ, ಅದಕ್ಕೆ ನೀವು ಒಪ್ಪಂಗಿಲ್ಲ ಅನ್ನೋದು ನನಗೆ ಗೊತ್ತೈತಿ. ಅದಕ್ಕೆ ನಾ ಒಂದು ನಿರ್ಧಾರಕ್ಕೆ ಬಂದೀನಿ. ನಿರ್ಧಾರ? ಏನ್ವಾ ನಿನ್ನ ನಿರ್ಧಾರ? ನಾ ಮದುವೆ ಆದ್ರೆ ಆ ರುದ್ರನ್ ಕೂಡ ಮದುವೆ ಆಗ್ತೀನಿ, ಇಲ್ಲ ಅಂದ್ರೆ ನನ್ನ ಸಾವು ನಾನು ನೋಡ್ಕೊಂತೀನಿ. ಕಾವೇರಿ, ಎಂಥ ಅನಾಹುತಕ್ಕೆ ಮನಸ್ಸು ಮಾಡಿಯವ್ವಾ ನೀನು. ಬೇಡವಾ, ನೀ ಹಿಂಗೆ ಹೇಳಿ ನನ್ನ ಬಾಯಿನ ಕಟ್ಟಿ ಹಾಕಿದಿ. ಇನ್ನ ನಿನ್ನ ಆಸೆಕ್ಕೆ ನಾ ಎದುರು ಬರಂಗಿಲ್ಲ. ನಿನ್ನ ಇಷ್ಟದಂತ ನೀ ನಡಿಲಿ, ಆದ್ರೆ ನನ್ನದೊಂದು ಮಾತು ಪಾಲಿಸ್ಬೇಕವಾ ನೀನು. ಏನಣ್ಣ? ಆ ರುದ್ರನು ಕೂಡ ಬೆಳೆದ ವಿರಸ ಮರೆತು ಇನ್ನೂ ಕೂಡಬೇಕಂದ್ರೆ ಸ್ವಲ್ಪ ತಡ ಆಕತಿ. ಅಲ್ಲಿ ತನ ನೀ ಯಾ ಕೆಟ್ಟ ವಿಚಾರ ಮಾಡ್ದೆ ಸುಖವಾಗಿರ್ಬೇಕವಾ. ಆಗ್ಲಣ್ಣ, ಈ ನಿನ್ನ ತಂಗಿ ಆಸೆ ಈಡೇರಿಸೋ ಸಲುವಾಗಿ ನೀನಿನ ಹಾಗೆತನ ಮರಿತೀನಿ ಅಂದ್ಯಲ್ಲ, ನನಗಷ್ಟೇ ಸಾಕು. ಮೊದಲು ನಾ ಬೇಡ್ಕೊಂಡ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ತಂಗಿ ತಡಿಯವ್ವಾ, ಯಾರನ್ನಾರ ಕರ್ಕೊಂಡು ಹೋಗುವಂತೆ ತಡಿಯವೇ. ಇಲ್ಲಣ್ಣ, ಮೊದಲು ನಾನು ನನ್ನ ದೇವ್ರ ಹತ್ರ ಹೋಗಿ ನನ್ನ ಸಂತೋಷನ ಹಂಚ್ಕೋಬೇಕು. ಅಣ್ಣ, ನಾ ಹೋಗಿ ಬರ್ತೀನಿ. ಏನು ಸಾವುಕಾರ ಇದು? ನೀನ್ ನೋಡಿದ್ರ ದಂಗ ಬಡದಾರಂಗ್ ನಿಂತಿದಿ. ನಿನ್ನ ತಂಗಿ ಕಾವೇರಿ ಅವ ನಕ್ಕೊಂತ ಹೊರಗೆ ಹೋದ್ಲು. ಅಲ್ಲ, ಏನಿದ್ರ ಹಕ್ಕಿ ಕೊತ್ತು? ಹೋಗ್ತಾಳಪ್ಪ, ಹೋಗ್ತಾಳ, ನಕ್ಕೊಂತ ಹೋಗ್ತಾಳ. ಅಂಥ ಕೆಲಸ ಮಾಡ್ಯಾಳ ಅಂದಿಂದ ನಕ್ಕೊಂತ ಹೋಗ್ಲಾರ್ದ ಏನು ಮಾಡ್ಯಾಳು? ಅಂತ ಕೆಲಸ ಮಾಡ್ಯಾಳು ಅಂದ್ರೆ? ಕುಲಕರ್ಣಿ, ನಮ್ಮ ತಂಗಿ ಮೊದಲಿನಂಗಿಲ್ಲ, ಬಹಳ ಬಿರುಸಾಗಿ ನಿಂತಾಳಪ್ಪ, ಬಹಳ ಬಿರುಸಾಗಿ ನಿಂತಾಳ. ಈಕಿ ಹಿಂಗಾಗಬೇಕಾದ್ರ ಆ ಮಗ ರುದ್ರ ಏನ ಮಾಟ ಮಾಡ್ಸಾನ ಅಂತ ಕಾಣುತ್ತೆ. ಸಾವುಕಾರ, ನೀಗ ಏನು ಹೇಳಾಕತ್ತಿ ಅನ್ನೋದು ನನಗೆ ಅರ್ಥ ಆಗುವಂತ ಹೋಗ ಕಡೆ. ಈ ತಲೆಗೆ ಅರ್ಥ ಆಗುವಂಗಾರ ಹೇಳು ಮಾರಾಯ. ಇನ್ನು ಏನು ಹೇಳ್ಬೇಕು ನಿನಗೆ? ನಮ್ಮ ತಂಗಿ ಆ ರುದ್ರನ ಮದುವೆ ಮಾಡ್ಕೊಂತೀನಿ ಅಂತ ಹಠ ಹಿಡ್ದಾಳಪ್ಪ. ಇಲ್ಲ ಅಂದ್ರ ಸಾಯ್ತೀನಿ ಅನ್ನಕತ್ತಾಳ. ಶಿವ 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 ಶಿವ, ಇಂಥ ವಿಚಾರ ಯಾಕೆ ಮಾಡಿದ್ಲು ಹುಡುಗಿ? ಅಲ್ಲ, ಮತ್ತೆ ಇದಕ್ಕ ನೀ ಏನಂದಿ ಅನ್ನೋದೇನೈತಿ? ಕೆಟ್ಟ ಹಠ ತಂಗಿ ಗಟ್ಟಿ ಮನಸ್ಸು ಮಾಡಿ ಏನಾರ ಮಾಡ್ಕೋಬಾರ್ದು ಅಂತ ಆಕೆ ಹೇಳ್ದಂಗ ಹ್ಞೂ ಅಂದೀನಿ. ಆದ್ರ ನನ್ನ ತಲೆಯಾಗ ವಿಚಾರನ ಬ್ಯಾರೆ ಐತಿ. ಅಂಥದ್ದೇನು ವಿಚಾರ ಮಾಡಿಯಪ್ಪ ಸಾವುಕಾರ? ನನ್ನ ಮುಂದೆ ಹೇಳಿ ನೋಡು ನಟು. ಕುಲಕರ್ಣಿ, ಈ ವಿಚಾರ ಯಾರ ಮುಂದೆ ಹೇಳುದಿಲ್ಲ, ಸ್ವತಃ ನಾನ ನಿಂತು ಮಾಡಿ ತೋರಿಸ್ತೀನಿ ನೋಡು. ಆಗಲಪ್ಪ ಸಾವುಕಾರ, ಅದರ ವಿಚಾರ ನಮಗಾರ ಯಾಕೆ ಬೇಕು? ಆದ್ರೆ ನನ್ನಿಂದ ಏನಾರ ಏನಾರ ನನ್ನ ಸಾಯ್ಬೇಕಾಗಿದ್ರೆ ಹೇಳು. ಐತಿ, ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿತಿ. ಏನದು? ಒಟ್ಟ ಆ ರುದ್ರ ಊರಾಗಿರಬಾರ್ದು. ಹಂಗೇನಾರ ಮಾಡಿ ಒಂದಿನ ಮಗನ್ನ ಊರ ಬಿಡಿಸ್ಬೇಕು ನೋಡಿ. ಇಷ್ಟ ಹೌದಲ್ಲೋ? ಎಲ್ಲ ಇವನ ಇದೇನ್ ದೊಡ್ಡ ಮಾತು ನನಗ. ಇಲ್ಲೋಡ, ಅವ ಇನ್ನ ಈಗ ಆ ರುದ್ರ ಟಿಂಪು ಹತ್ತಿ ಎಲ್ಲಿಗೋ ಹೋದ. ಬರಾಕ ರಾತ್ರಿ 2 ಆಕೈತಿ ಅಂತ ಹುಣಸಿ ಮರದ ಹನುಮಂತ ಮುಂದ ಹೇಳಾಕತ್ತಿದ್ದವ. ಹಂಗಾದ್ರ ಇವತ್ ರಾತ್ರಿ ಎಷ್ಟೊತ್ತಿದ್ರು ನನ್ನ ಕೆಲಸ ಮುಗಿಸಿ ಬಿಡಬೇಕು. ರಾತ್ರಿ ಮಾಡೋ ಕೆಲಸ ಅದೇ ಅಂತದು ಮಾರಾಯ. ಏ ಕುಲಕರ್ಣಿ, ನೀ ಸುಮ್ಮ ಕುಂದಿರೋ, ನಿನಗ ತಿಳಿದಿಲ್ಲ. ಮೊದಲ ದುಂಡ್ಯ ಮಲ್ಯ ನೋಡೋಣ. ನಡಿ ನಡಿ ನಡಿ, ಮೊದಲು ಮದುವೆಗೆ ಹೋಗೋಣ. ನಡಿಯಪ್ಪ ನಡಿಯೇ, ಏನೇನು ಮಾಡ್ತೀಯೋ ನಡಿಯೇ. ಯವ್ವ ತಂಗಿ, ಯಾಕಯ್ಯಪ್ಪ? ಏ ಗಂಗವ್ವ, ಯಾಕಯ್ಯಪ್ಪ? ಇನ್ನೂ ಮಕ್ಕೊಂಡಿಲ್ಲ ನೀನು? ಮಕ್ಕೋ ಹೋಗ ಯವ್ವ. ಮಕ್ಕೊಂತೀನಿ ಬಿಡಯ್ಯಪ್ಪ. ಯಾಕೋ ಏನೋ ಎಡ್ಗಣ್ಣು ಭಾಳ ಹಾರಾಕತ್ತೈತಿ. ಅಣ್ಣಂಗೆ ಏನು ತ್ರಾಸ ಕಾದ್ ಕುಂತೈತೋ ಏನೋ. ಹುಚ್ಚಿ ಹುಡುಗಿ ಇಲ್ಲೂ ಸಲ್ಲದ ವಿಚಾರ ಮಾಡ್ತೈತಿ. ಗಂಗವ್ವ, ಗಂಡಿಗೆ ಬಲಕ್ಕ ಹೆಣ್ಣಿಗೆ ಎಡಕ್ಕ ಕಣ್ಣು ಹಾರಿದ್ರೆ ಶುಭ ಆಗತೈತಿ ಅಂತವ. ಏನು ಶುಭನೋ ಏನೋ ಬಿಡಯ್ಯಪ್ಪ, ನನಗಂತೂ ಮನಸ್ಸಿಗೆ ಸಮಾಧಾನ ಇಲ್ಲ ಯಪ್ಪ. ಅಣ್ಣ ಬರೋ ತನಕ ನನಗಂತೂ ನಿದ್ದಿನೇ ಬರಂಗಿಲ್ಲ ನೋಡು. ಆತವ, ಅಣ್ಣನ ದಾರಿ ನೋಡ್ಕೊಂತ ಕುಂದ್ರು ನೀನು. ನನಗೆ ನಿದ್ದೆ ಬಂದೈತವ, ನಾ ಒಪ್ಕೋತೀನಿ. ನಿಮ್ಮಕ್ಕ ಲೇ ದುಂಡ್ಯ, ಗಾಡಿ ಇತ್ತಾಗ ನಿಂದ್ರಸ. ರುದ್ರನ ಮನೆ ಹತ್ರ ಬಂತು. ನೀ ಮೊದಲು ಹೋಗಿ ಅಕ್ಕಪಕ್ಕದವ್ರು ಎಚ್ಚರದಾರನ ನೋಡ್ಕೊಂಡು ಬಾರ್ಲೇ. ಹುನ್ರಿ ಅಪ್ಪ. ಲೇ ಮಲ್ಯ, ನೀ ಭಾಳ ಹುಷಾರಿ ಮಗನ. ಕದ ತೆಗೆದು ಒಳಗೆ ಹೋಗೋದ ತಡ ಆ ಮುದುಕಗ ಮತ್ತ ಆ ಗಂಗೆಗೆ ಪಟ್ಟ ಬಾಯಾಗ ಅರಿಬಿ ತುರುಕಿ ಬಿಡ್ರಲೆ, ಅಂದ್ರ ಅವರು ಚೀರಾಡಬಾರ್ದು.
ಹ್ಞೂನ್ರಿಪ್ಪ ಆಯ್ತ್ರಿ ಸಾವ್ಕಾರ ಎಲ್ಲಾರು ಕಡದ ನಿತ್ಯ ಆಗದಾರ್ರಿ ಸಾವ್ಕಾರ. ನಡ್ಲೆ ಹಂಗಂದ್ರ ಬಹಳ ಹುಷಾರಿರ್ಬೇಕ್ರಲ್ಲಿ. ಪ್ರಸಂಗ ಬಂದ್ರ ಎದುರಿಗೆ ಬಂದವ್ರನ್ನ ಮುಗಿಸ್ಬಿಡ್ಲಿ, ಒಂದಾಗಿತ್ತಾಗ್ಲಿ. ಹಾ ಲೇ ದುಂಡ್ಯ, ಕಥಾ ಬಾರ್ಸು. ಹಾ ಬಂದೆ ಯಪ್ಪ ಅಣ್ಣ ಬಂದಂಗಾತು. ನಿನಗಂತೂ ನಿದ್ದೆ ಹತ್ತು ಬಿಟ್ಟತಿ. ಬಂದೆ ಅಣ್ಣ. ಸೌಕಾರು ಹಿಡಿಲೇ ದುಂಡ್ಯ, ಹಾಕಿನ ಹಿಡಿ. ಲೇ ಮಲ್ಯ, ಮೊದಲು ಕದ ಹಾಕಿ ಚಿಲ್ಕಾ ಚಡಿಲಿ. ಯಾರದು? ಏನ್ ಮಾಡಕತ್ತಿರಲಿ? ಲೇ ದುಂಡ್ಯ, ಹಿಡಿದು ಕಟ್ಲೆ ಅವನ್ನ. ಲೇ ಸಾವ್ಕಾರ, ರುದ್ರ ಮನ್ಯಾಗ ಇಲ್ಲದನ್ನ ನೋಡಿ ಕದ್ದು ಬಂದಿ ಆ ಮಗನ. ಅವ ಇದ್ದಾಗ ಬಂದಿದ್ರ ಕಾಲಾಗಿನ ಉಗುರು ಸಹಿತ ಪತ್ತೆ ಆಗಲಾರ್ದಂಗ ಕಡಿತಿದ್ನಲೇ ನಿನ್ನ. ಮುಚ್ಚಲೇ ಬಾಯಿ ಮುದುಡ. ಲೇ ಮೊದಲ ಅವನ ಬಾಯಿಗೆ ಅರಿವಿ ತುರುಕರ್ಲಿ. ಲೋ ಬಿಡ್ರಲ್ಲ, ಭಾಡೆ ಕೊಡ್ರ ಬಿಡ್ರಿ. ನಮ್ಮ ಅಪ್ಪನ ಯಾಕೆ ಕಾಡಕತ್ತೀರಿ ರೀ ಸೌಕರ್ಯ? ನನ್ ಯಾಕೆ ಕಾಡಕತ್ತೀರಿ? ನನ್ನಿಂದ ಏನಾಗಬೇಕಾಗಿತ್ತು ನಿಮಗ? ಹೇಳ್ತೀನಿ. ಲೇ ಈಕೆಗೊಂದು ಅರಿವಿ ಹಾಕ್ರಲೆ, ಬಾಯಿ ಹಾಕಿ ತುರುಕ್ರಿ. ಸ್ವಲ್ಪ ಬಿಗಿದ್ ತುರುಕ್ರಿ. ಒಗಿರ್ಲ ಗಾಡಿಯಾಗ ಅಂದ್ರ ಸುಮ್ಮನೆ ಕೊಂಡಿರ್ತಾಳ. ನಡ್ರಿ. ಏನಿದು ಗತ್ಲ? ಅಲ್ಲೇ ಅವನ ಹೋಗಿ ಬಿಡ್ತಲ್ಲ ಗಾಡಿ. ಈ ಗಾಡಿ ನಮ್ಮ ಸಾವುಕಾರದು. ಇಲ್ಲ್ಯಾಕೆ ಬಂದು ಹೋತು? ಬಾಲ ಮಾಡಿ ಹೊಲದ ಕಡೆ ಹೊಂಟೈತಿ ಅಂತ ಕಾಣುತ್ತೆ. ಇದ್ರಾಗ ಏನೋ ಗಾದ್ಲ ಇದ್ದಂಗೆ ಇರ್ಬೇಕ್ರಿ. ರುದ್ರಣ್ಣ ಬಂದ ಬಿಟ್ನಲ್ಲ. ಯಾಕೋ ನಿಗಡ ಇಷ್ಟು ರಾತ್ರಿಯಾಗ ಒಬ್ನ ರಸ್ತೆದ ನಿಂತಿಯಲ್ಲೋ, ಯಾಕೆ ಏನಾತು? ಏನಿಲ್ಲ ರುದ್ರಣ್ಣ, ನಮ್ಮ ಸಾವುಕಾರ ಗಾಡಿ ನಿಮ್ಮ ಮನೆ ಮುಂದೆ ಬಂದು ನಿಂತಂಗಾತು, ನಿಂತು ಹೋದಂಗಾತು. ಏನಂದಿ? ಸಾವುಕಾರ ಗಾಡಿ ನಮ್ಮ ಮನೆ ಮುಂದೆ ನಿಂತಿದ್ದ? ಹ್ಞೂನಪ್ಪ. ತಡಿ, ಮೊದಲು ಮನ್ಯಾಗ ಹೋಗಿ ನೋಡೋಣ. ಏನೋ ಗದ್ಲಾದಂಗೆ ಕಾಣುತ್ತೆ. ಯಪ್ಪ ಗಂಗವ್ವ, ತಂಗಿ, ಗಂಗವ್ವ, ಏನಿದು? ಮನ್ಯಾಗ ಯಾರು ಕಾಣವಲ್ರು, ಸಾಮಾನ ಚಲ್ಲಾಪಿಲ್ಲಿ ಆಗ್ಯಾವು. ಇದನ್ನೆಲ್ಲ ನೋಡಿದ್ರ ನಿಮ್ಮ ಸಾಹುಕಾರ ಏನೋ ಗದ್ಲ ಮಾಡ್ಯಾನೋ, ಏನೋ ಗದ್ಲ ಮಾಡ್ಯಾನ. ಹೌದು ನಿಂಗ ಆ ಗಾಡಿ ಎತ್ಲಾಗ ಹೋತು, ಹೊಲದ ಕಡೆ ಹೋತು. ಹೊಲದ ಕಡೆಗೆ ಹೋತು. ನಡೀಲಿ ಜಲ್ದಿ ಹೋಗು. ನಡಿ, ಏನ್ ಗದ್ಲ ಐತೆ ಇವತ್ತು ನೋಡೇ ಬಿಡು. ನಡಿ ಬಾ, ಹೋಗುನು ಬಾ. ನಡಿ, ನಾ ಕೊಟ್ಲಿ ತಗೊಂಡು ಬರ್ತೀನಿ. ನಡಿ ಮುಂದ. ಈಗಿಲ್ಲಿ ಬೇಕಾದಂಗ ಹಾರಾಡ್ಲಿ, ಬಿಚ್ಚಿಲ್ಲ. ಈಗಿನ್ನ ಮುದೋಡ್ಯಾಗ ಮಾತ್ರ ಬಿಚ್ಚಿ ಮಾಡ್ರಿ. ಈಗ ಹಾರಾಡ್ ನೋಡ್ತೀನಿ. ಲೋ ಸೌಕಾರ, ಒಂದು ಹೆಣ್ಣಿನ ಈ ರೀತಿ ಕಟ್ಟಿ ತಂದು ಹಾಕಿ ಹಿಂಸೆ ಕೊಡೋದಕ್ಕೆ ನೀನು ಗಂಡಸ್ತಾನೇ ಅಲ್ಲ. ಹೌದು, ನನ್ನ ಗಂಡಸಿನ ಲಕ್ಷಣ ನಿಮ್ಮಪ್ಪನ ಕಣ್ಣೆದುರಿಗೆ ನಿನಗೆ ತೋರ್ಸಾಕಿ ಇಲ್ಲಿ ತಂದೀನಿ. ಲೇ ತುಂಡ್ಯ ಮಲ್ಯ, ಅತ್ತ ಹೋಗಿದಿಂದ್ರಲೇ ಆಕೆಗೆ ನಾಚಿಕೆ ಬರ್ತೈತಿ, ನಾಚಿಕೆ. ಈಗ ಬಾರ ನನ್ನ ಮುದ್ದಿನ ಅರಗಿಣಿ. ಸೌಕಾರ, ಬಿಡು ನನ್ನ ಸೀರಿನ, ಬಿಡು ನನ್ನ ಸೀರಿನ. ನಿನ್ನ ಕೈ ಮುಗಿದು ಬೇಡ್ಕೊತೀನಿ. ಬೇಕಾದ್ರೆ ನಮ್ಮಿಬ್ಬ ಪ್ರಾಣನಾದ್ರೂ ತೆಗೆದು ಬಿಡು. ಪ್ರಾಣ ಪ್ರಾಣ ತೆಗಿತೀನಿ. ಅಯ್ಯೋ ಬೇಡ, ಆದ್ರೆ ಬೇಡ ಸೌಕಾರ, ತಡಿ, ಬೇಡ, ಬಿಟ್ಟು ಬಿಡು. ತಡಿ. ಸಾವುಕಾರ ರೀ, ನಿಂಗೆ ಆ ರುದ್ರ ಈ ಕಡೆಗೆ ಬರಾಕತ್ಯಾರ್ರಿ ಗಡಬಡಿಸಿ. ಆ ರುದ್ರ ಅಂತರೂ ಕೈಯ ಕೊಡ್ಲಿನ ಹಿಡ್ಕೊಂಡು ಬರಾಕತ್ತಾನ. ಆಗ ನೋಡ್ರಿ, ಬಂದಬಿಟ್ರು ನೋಡ್ರಿ ಅಲ್ಲಿ. ಲೇ ತುಂಡ್ಯ, ಘಾತಾತ್ಲಿ ಅಪ್ಪ, ಘಾತಾತು. ಜಲ್ದಿ ನಡಿಲೆ, ಇಲ್ಲ ಅಂದ್ರ ನಾವು ಬದುಕಂಗಿಲ್ಲ. ನಡ್ರಿ. ಏ ಸಾವುಕಾರ, ನಿಂದ್ರಲೇ ಹಾಳಾದ ಹೇಳಿ ನನ್ನ ಮಗನ. ಎಲ್ಲಿ ಹೋದ್ವ ತಂಗಿ? ಗಂಗವ್ವ, ಏನವಾಗಿದೆ ತಂಗಿ? ನಿನ್ನ ನೋಡಿದ್ರೆ ನನಗೆಲ್ಲ ತಿಳಿತಿವ. ಆ ಬಂಡ ನನ್ನ ಮಗ ಸಾವುಕಾರ ಕೊನೆಗೂ ತನ್ನ ಸೇಡು ತೀರಿಸಿಕೊಂಡೇನವ. ತಂಗಿ ನಡಿ, ನಿನ್ನ ಮುಂದೆ ಅವನು ರುಂಡ ಕಡಿದು ಅವನು ರಕ್ತ ತಿಲಕ ಮಾಡಿ ನಿನ್ನ ಹಣಿಗರಿಸ್ತೀನಿ. ಲೇ ಸಾವುಕಾರ ಸಂಖ್ಯಾ. ಯಪ್ಪ ಬಂದು ಆ ರುದ್ರ. ಬಾಗಿಲ ಗಟ್ಟಿ ಹಾಕಿರಿಲ್ಲೇ. ಕೊಲ್ಕರ್ಣಿ, ಯಾಕೆ ಹೆದರ್ತಲೆ? ಸುಮ್ಮನೆ ಕೊಂದಿರು. ಒಳಗ ಹೆಂಗ ಬರ್ತಾನೆ ಬರಲಿ ಆ ಮಗ. ಇವತ್ತವನ್ನ ಸುಟ್ಟು ಬಿಡ್ತಾನೆ. ಹೇಳಿ ಹಲಕಟ್ಟನ ಮಕ್ಕಳ, ಬಾಗಿಲ ತೆಗಿತಿರೋ ಏನು ಒತ್ತು ಒಳಗ ಬರ್ಲಿ. ಬಾಗಿಲ ತೆಗಿರಲೇ. ತಗಂಗಿಲ್ಲ ಹಂಗಾದ್ರೆ ತಡಿ ಮಗನ, ನಿಮ್ಮನ್ನು ಬಾಗಿಲ ಒತ್ತು ಒಳಗ ಬಂದು ನೋಡ್ಕೊಳ್ತೀನಿ. ಅಯ್ಯೋ ಯಪ್ಪ, ಬಂದ
ಮುರಿದು ಬರೋ ಶಕ್ತಿ ತುಂಬೈತಲೇ ಈ ತೋಳ್ನ್ಯಾಗ. ಇನ್ನ ಈ ನಿನ್ನ ಮುರುಕಲ ಬಾಗಿಲು ಯಾವ ಲೆಕ್ಕಲೇ ನನಗ ಮಗನ. ನಾನಿಲ್ಲದ ಹೊತ್ತಿನಾಗ ಹೊತ್ಕೊಂಡು ಹೋಗಿ ನನ್ನ ತಂಗಿ ಶೀಲ ಹಾಳು ಮಾಡಿಯಲ್ಲಲೇ. ಇದ ಕೈಯಲ್ಲಲೇ ನನ್ನ ತಂಗಿನ ಮುಟ್ಟಿತ್ತು. ನನ್ನ ಕೊಟ್ಲಿಗೆ ನಿನ್ನ ಕೈ ಬೇಕು ಸಾಹುಕಾರ, ನನ್ನ ಕೊಟ್ಲಿಗೆ ನಿನ್ನ ಬೈಕ್ ಬೇಕು ಸಾಹುಕಾರ. ಕೈ ಕತ್ತರಿಸ್ಬಿಟ್ಟಲ್ಲಿ. ಯಪ್ಪ ಯಪ್ಪ ರುದ್ರಣ್ಣ, ನಿನ್ನ ರುದ್ರಾವತಾರದಿಂದ ಸಾವುಕಾರ ಕೈನ ಕಡಿದು ಬಿಟ್ಟಲ್ವೋ ಯಪ್ಪ. ಬಿಟ್ಟು ಬಿಡು, ಇನ್ನು ಸಾಕು ಬಿಟ್ಟು ಬಿಡು. ಹೇ ಕುಲಕರ್ಣಿ, ಹಿಂದಕ್ಕೆ ಸರಿತೀಯೋ ಇನ್ನು ಚಂಡ ಹಾರಿಸ್ಲಿಯೋ? ಸಾಹುಕಾರ, ಇವತ್ತು ನನ್ನ ತಂಗಿ ದೇಹ ಉಂಡು ನಿನಗ ತುಂಡು ತುಂಡು ಕತ್ತರಿಸ್ತೀನಿ ಮಗನ. ಹೆಣ್ಣು ಬೇಕೆಂದ್ರೆ ನಿನಗ ತಗೋ. ಬ್ಯಾಡಪ್ಪ, ಬ್ಯಾಡೋ, ನಿನ್ನ ಕೈ ಮುಗಿತೀನಿ. ನೀ ಹೇಳ್ದಂಗೆ ಕೇಳ್ತೀನಪ್ಪ. ಬಿಟ್ಟು ಬಿಡೋ ರುದ್ರಣ್ಣ, ಬಿಟ್ಟು ಬಿಡೋ ನನ್ನ. ಬಿಟ್ಟು ಬಿಡಬೇಕು ನಿನ್ನ. ಈ ರೀತಿ ಕೇಳಾಕರ ನಾಚಿಕರ ಬರ್ತೈತಿಲ್ಲಲೇ ನಿನ್ನ ಜನ್ಮಕ್ಕ. ಇವತ್ತು ನಿನ್ನ ರುಂಡ ತೆಗಿಲಾರ್ದ ನಾ ಬಿಡುದಿಲ್ಲ. ಏ ಸಾಹುಕಾರ. ಯಪ್ಪ ಯಪ್ಪ ರುದ್ರಣ್ಣ ರುದ್ರಣ್ಣ, ಅಲ್ಲೋ ಇಲ್ಲಿ ತೊಡಿಯಪ್ಪ, ಸ್ವಲ್ಪ ವಿಚಾರ ಮಾಡು. ಅಲ್ಲೋ ಸಾಹುಕಾರನ್ನ ಸಾಯಿಸಿ ನೀನ್ ಜೈಲಿಗೆ ಹೋದ್ರ ಹಾಳಾದ ನಿನ್ನ ತಂಗಿ ಗತಿ ಏನಪ್ಪ? ಅದೆಲ್ಲ ನನಗೇನು ಬೇಕಾಗಿಲ್ಲ. ಹಂಗು ನನ್ನ ತಂಗಿ ಹಾಳಾಗೋಗ್ಯಾಳ. ಇನ್ನಕ್ಕೆ ಯಾರು ಗತಿ ಇಲ್ಲ. ಆಕೆ ಇನ್ನು ಉಳಿತಾಳ ಅನ್ನೋ ಭರವಸೆನೂ ನನಗಿಲ್ಲ. ಹೋದ್ರ ಅದಕ್ಕಿಂತ ಮುಂಚೆ ಈ ಸಾಹುಕಾರನ ರುಂಡ ನನ್ನ ಕೊಟ್ಲಿಗೆ ಬಲಿಯಾಗಬೇಕು. ಏ ಭಂಡ ಸಾಹುಕಾರ, ಮೊದಲು ನಿನ್ನ ಸಾವು, ಆಮೇಲೆ ನನ್ನ ಸಾವು. ರುದ್ರಣ್ಣ, ನಾ ನಿನ್ನ ತಂಗಿಗೆ ಗತಿ ಹಾಕಿನಪ್ಪ. ಆಕಿನ್ನ ನಾ ಮದುವೆ ಹಾಕಿನು. ದೇವರಾಣೆ ಅಂದ್ರು ಸತ್ಯ ಯಪ್ಪ. ಬಿಟ್ಟು ಬಿಡೋ ನನ್ನ, ಬಿಟ್ಟು ಬಿಡೋ ಯಪ್ಪ. ಮುಗೀತು, ಮಾತು ಮುಗೀತು. ರುದ್ರಣ್ಣ, ಹಾಳು ಮಾಡಿದ ಸಾಹುಕಾರನ ನಿನ್ನ ತಂಗಿಗೆ ಬಾಳ ಕೊಡ್ತೇನೆ ಅಂದಿಂದ ಯಾಕೆ ಬೇಕಪ್ಪ ರಕ್ತ ಹರಿಸೋದು? ಇಳಿಸು ಇಳಿಸು, ಆ ಕೊಟ್ಲಿನ ಇಳಿಸ, ಕೆಳಗೆ ಇಳಿಸು ಇಳಿಸು. ಹೌದು ರುದ್ರಣ್ಣ, ನಿನ್ನ ತಂಗಿಗೆ ನಾನಾ ಬಾಳ್ ಕೊಡ್ತೇನಪ್ಪ, ನಾನಾ ಬಾಳ್ ಕೊಡ್ತೇನೆ. ನನ್ನ ಸೊಕ್ಕು ನನ್ನನ್ನ ಸಾಯಿಸ್ತೈತಿ ಅಂತ ಈಗ ನಾ ತಿಳ್ಕೊಂಡಿನೋ ಯಪ್ಪ, ಈಗ ನಾ ತಿಳ್ಕೊಂಡಿನೋ. ಜೀವದ ಕಿಮ್ಮತ್ ಏನು ಅಂತ ಈಗ ಗೊತ್ತಾಗತ್ತೈತಿನಲ್ಲ ನಿನಗ. ಜೀವ ಹೊಕ್ಕೈತಿ ಅನ್ನೋ ಸಂಕಟಕ್ಕ ಮಾತು ಬದಲಿ ಮಾಡಕತ್ತಿ, ಹೌದಲ್ಲ? ಇಲ್ಲೋ ರುದ್ರಣ್ಣ, ನಾ ದೇವರಾಣಿ ಆಗಿಯೂ ಸುಳ್ಳು ಹೇಳೋದಿಲ್ಲೋ ಯಪ್ಪ, ಸುಳ್ಳು ಹೇಳೋದಿಲ್ಲ. ಬೇಕಾದ್ರೆ ನೀ ಕೊಟ್ಟ ಪೆಟ್ಟಿನ ರಕ್ತಲೇ ನಿನ್ನ ತಂಗಿ ಹಣಿಗೆ ತಿಲಕ ಇಡ್ತೀನಿ ಯಪ್ಪ, ತಿಲಕ ಇಡ್ತೀನಿ. ಅಕ್ಕ ತಗೋ ನೋಡು, ಈಗ ನಾ ನಿನ್ನ ಗಂಡನಾಗಿ ನನ್ನ ರಕ್ತದಿಂದ ನಿನ್ನ ಸಿಂಧೂರ ತುಂಬ್ತೀನಿ. ಇನ್ನು ನನ್ನ ಸಾಯಿಸ್ತೀಯೋ ಬದುಕಿಸ್ತೀಯೋ ನಿನ್ನ ಕೂಡೈತಿ. ಸರಿಯಲ್ಲ ಹಿಂದಕ, ಸರಿ ಹಿಂದಕ. ನನ್ನ ತಂಗಿನ ಮುಟ್ಟೋ ಯೋಗ್ಯತಾ ನಿನಗಿಲ್ಲ. ಈ ನಿನ್ನ ಬಣ್ಣನ ಮಾತಿಗೆ ಬರಗಾಗೋ ಮಂದಿ ನಾವಲ್ಲ. ಇವತ್ತು ನಿನ್ನ ಹೆಣ ಉರುಳಾಕಬೇಕು. ಅಣ್ಣ ತಡಿ, ಇದನ್ನೇನ್ ಮಾಡಕತ್ತಿ? ತಾವು ಮಾಡಿದ ತಪ್ಪು ಒಪ್ಕೊಂಡು ನನ್ನ ಹೆಂಡತಿ ಅಂತ ಒಪ್ಕೊಂಡಾರ. ಅಂದಿಂದ ಮಾತು ಮುಗೀತು ರುದ್ರಣ್ಣ, ಮಾತು ಮುಗೀತು. ದ್ವೇಷ ಹಗೆತನದ ವಿರಸ ಹುಟ್ಸತ್ತೆ. ಅದಕ್ಕ ಅದನ್ನ ಬಿಟ್ಟು ಪ್ರೀತಿಯಿಂದ ಬೀಗರಾಗಿ ಬಿಡ್ರಪ್ಪ, ಬೀಗರಾಗಿ ಬಿಡ್ರಿ ನೀವು. ಅಂದ್ರ ಈ ನಿನ್ನ ತಂಗಿಗೆ ಬಾಳ ಕೊಟ್ಟು ನಾನಕಿ ಗಂಡ ಹಾಕಿನಿ. ಈ ಸೌಕಾರ ಸಂಗಪ್ಪನ ತಂಗಿ ನೀನು ಗಂಡನಾಗಿ ನನಗೆ ಬೀಗನಾಗಬೇಕು ಅಂತ. ಆಯ್ತು, ನಿನ್ನಿಂದ ಹಾಳಾದ ನನ್ನ ತಂಗಿ ನಿನ್ನಿಂದ ಕುಂಕುಮ ಕಾಣ್ತಾಳ ಅಂತ ನಿನ್ನ ಮಾತಿಗೆ ಒಪ್ತೀನಿ. ನಿನ್ನ ಮಾತಿನ ಪ್ರಕಾರ ನಾನು ಮದುವೆ ಆಗ್ತೀನಿ. ಆದ್ರ ಸಾಹುಕಾರ ಸಂಗಪ್ಪನ ತಂಗಿ ಜೊತೆಗಲ್ಲ, ನನ್ನ ಮನ ಗೆದ್ದ ಕಾವೇರಿ ಜೊತೆಗೆ ಮಾತ್ರ. ರುದ್ರ, ನೀ ಹೆಂಗ್ ಹೇಳ್ತಿ ಹಂಗೆ. ನಿನ್ನ ಮಾತಿಗೆ ನಾನು ಒಪ್ಪಿಗೆ ಐತಿ. ನಾನು ಸಾಹುಕಾರ ಸಂಗಪ್ಪನ ತಂಗಿಯಾಗಿ ನಿನ್ನ ಮನೆಗೆ ಬರ್ತಾ ಇಲ್ಲ. ಒಬ್ಬ ಧೀರ ರುದ್ರನ ಬಡ ಹೆಂಡತಿಯಾಗಿ ನಿನ್ನ ಮನೆಗೆ ಬರ್ತೀನಿ. ಈಗ ನಮಗೆಲ್ಲ ಸಂತೋಷ ಆತ್ ನೋಡಪ್ಪ.